ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಸಿದ್ದು ದಾಖಲೆ ಲೆಕ್ಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಸಿದ್ದರಾಮಯ್ಯನವರು ಇವತ್ತು ದಾಖಲೆಯ 17ನೇ ಬಜೆಟನ್ನು ಮಂಡನೆ ಮಾಡಿದರು. 2018ನೇ ಇಸ್ವಿಯಲ್ಲಿ ಅಂದರೆ 2013ರಿಂದ 18ರ ತನಕ ಕೊನೆಯ ಅವಧಿ ಏನಿತ್ತು, ಅಂದರೆ ಕೊನೆಯ ವರ್ಷ ಏನಿತ್ತು, ಅವತ್ತು ಸಿದ್ದರಾಮಯ್ಯನವರು ಸರಿಸುಮಾರು 3 ಗಂಟೆ 30 ನಿಮಿಷಗಳ ಕಾಲ ಬಜೆಟನ್ನು ಮಂಡನೆ ಮಾಡಿದ್ರು. ಅದು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘವಾದಂಥ ಬಜೆಟ್ ಆಗಿತ್ತು. ಅದಾದ ನಂತರ 3 ಗಂಟೆ 18 ನಿಮಿಷ 3 ಗಂಟೆ 20 ನಿಮಿಷ ಎಲ್ಲ ಮಾತನಾಡಿದ್ರು, ಬಜೆಟನ್ನು ಮಂಡನೆ ಮಾಡಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯನವರು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಬಜೆಟನ್ನು ಶುರು ಮಾಡಿ ಸುಮಾರು ಮಧ್ಯಾಹ್ನ 1 ಗಂಟೆ 45 ನಿಮಿಷಕ್ಕೆ ತಮ್ಮ ಬಜೆಟನ್ನು ಮುಗಿಸಿದರು. ಆ ಮುಖಾಂತರ ತಮ್ಮದೇ ದಾಖಲೆಯನ್ನು ಸಿದ್ದರಾಮಯ್ಯನವರು ಇವತ್ತು ಬಜೆಟ್ ಓದುವುದರಲ್ಲಿ ಬ್ರೇಕ್ ಮಾಡಿದ್ದಾರೆ. ಒಟ್ಟು ಸಿದ್ದರಾಮಯ್ಯನವರು ಇವತ್ತು ಬಜೆಟನ್ನು ಮಂಡನೆ ಮಾಡುವಂತಹ ಸಮಯದಲ್ಲಿ ಆರ್ಥಿಕ ಸ್ಥಿರತೆ, ಸಮಾನತೆ ಮತ್ತು ರಾಜ್ಯದ ಅಭಿವೃದ್ಧಿ, ಇದರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಎನ್ನುವಂತಹ ನಿಟ್ಟಿನಲ್ಲಿ ಬಜೆಟನ್ನು ಮಂಡನೆ ಮಾಡಿದರು. ಹಾಗಾದರೆ ಯಾವ ವಲಯಕ್ಕೆ ಸಿದ್ದರಾಮಯ್ಯನವರ ಬಜೆಟ್ ಏನಿದೆ, ಏನು ಎತ್ತ, ಇದೇ ಈ ಕ್ಷಣದ ವಿಶೇಷ ಸಿದ್ದು ದಾಖಲೆ ಲೆಕ್ಕ. ಎರಡು 2026-27ನೇ ಸಾಲಿನ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ದಾಖಲೆಯ ಬಜೆಟ್ನಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ, ಯಾವ್ಯಾವ ವಲಯಕ್ಕೆ ಏನೇನು ಕೊಡುಗೆ ಇದೆ ಅಳೆದು ತೂಗಿ ಹಂಚಿದ್ದಾರೆ ಸಿದ್ದರಾಮಯ್ಯನವರು. ಒಟ್ಟು ಬಜೆಟ್ನ ಗಾತ್ರ 4,48,004 ಕೋಟಿ, ಆದಾಯ 3,15,050 ಕೋಟಿ ಅಂತ ಹೇಳ್ತಿದ್ದಾರೆ. ಶಿಕ್ಷಣ, ಮಕ್ಕಳು ಮತ್ತು ಮಹಿಳಾ ಇಲಾಖೆಗೆ ಗಿಫ್ಟ್ ಕೊಟ್ಟಿದ್ದಾರೆ. ಪ್ರಾದೇಶಿಕತೆಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬೆಂಗಳೂರಿನ ನಂತರ ಮತ್ತೊಂದು IT ಸಿಟಿಯಾಗಿ ಮೈಸೂರನ್ನ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಕೈಗಾರಿಕೋದ್ಯಮಿಗಳಿಗೆ, MSMEಗಳಿಗೆ, ವಿದೇಶಿ ಹೂಡಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಕೇಂದ್ರದ ವಿರುದ್ಧ ಒಟ್ಟನ್ನು ಕೂಡ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಮಾಡಿದ್ದಾರೆ. 4,48,004 ಕೋಟಿ ಒಟ್ಟು ಬಜೆಟ್ನ ಗಾತ್ರ. ಹಾಗಾದ್ರೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ? ಶಿಕ್ಷಣ ಇಲಾಖೆಗೆ 47,224 ಕೋಟಿ ರೂಪಾಯಿ. ಇದು ಕಳೆದ ಬಾರಿಗಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ತಿದ್ದಾರೆ, ಕಡಿಮೆ ಆಗಿದೆ ಶಿಕ್ಷಣ ಇಲಾಖೆಗೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿ ಕೊಟ್ಟಿದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇಂಧನ ಇಲಾಖೆಗೆ 29,947 ಕೋಟಿಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ 2026-27ನೇ ಸಾಲಿನ ಆಯವ್ಯಯದಲ್ಲಿ. ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 26,559 ಕೋಟಿ ಕೊಟ್ಟಿರುವುದು. ನೀರಾವರಿ ಇಲಾಖೆಗೆ 22,436 ಕೋಟಿ ರೂಪಾಯಿಯನ್ನ 2026-27ನೇ ಸಾಲಿನ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಇಟ್ಟಿರೋದು. ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆಗೆ 22,203 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ. ನಗರಾಭಿವೃದ್ಧಿ ಮತ್ತು ವಸತಿ ಇಲಾಖೆಗೆ. ಒಳಾಡಳಿತ ಮತ್ತು ಬಂದರು 23,100 ಕೋಟಿ ರೂಪಾಯಿ. ಒಳಾಡಳಿತ ಮತ್ತು ಬಂದರು ಇದಕ್ಕೆ ಇಟ್ಟಿರುವಂತಹ ಹಣದ ಪ್ರಮಾಣವನ್ನು ನೋಡ್ತಾ ಇದ್ದೀರಿ. ಕಂದಾಯ ಇಲಾಖೆಗೆ 19,845 ಕೋಟಿ ರೂಪಾಯಿಯನ್ನ ಇದೀಗ ಅವರು ಮೀಸಲಿಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ 18,612 ಕೋಟಿ ರೂಪಾಯಿಯನ್ನ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಮೀಸಲಿರಿಸಲಾಗಿದೆ. ಇದರಲ್ಲಿ ಎಷ್ಟು ಖರ್ಚಾಗುತ್ತೆ, ಅದಾದ ನಂತರ ಎಷ್ಟು ಬಳಕೆ ಆಗುತ್ತೆ ಎಲ್ಲವೂ ಕೂಡ ಮುಂದಿನ ವರ್ಷದ ಆಯವ್ಯಯದ ಸಂದರ್ಭದಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ 17,818 ಕೋಟಿ ರೂಪಾಯಿ. ಲೋಕೋಪಯೋಗಿ 11,424 ಕೋಟಿ ರೂಪಾಯಿಯನ್ನ ಲೋಕೋಪಯೋಗಿ ಇಲಾಖೆ ಕೊಟ್ಟಿದ್ದಾರೆ.
11,424 ಕೋಟಿ ರೂಪಾಯಿ. ಕೃಷಿ ಮತ್ತು ತೋಟಗಾರಿಕೆಗೆ 8,373 ಕೋಟಿ ರೂಪಾಯಿ ಇದೆ. ಕೃಷಿ ಮತ್ತು ತೋಟಗಾರಿಕೆಗೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ 7,942 ಕೋಟಿ. ಈಗ ಅನ್ನಭಾಗ್ಯ ಇತ್ತಲ್ಲ, ಇಂದಿರಾ ಕಿಟ್ಗಳನ್ನು ಕೊಡ್ತಾರೆ ರೇಷನ್ಗಾಗಿ. ಪಶುಸಂಗೋಪನೆ 4,084 ಕೋಟಿ ಇದೆ. ಎಸ್, ಇದು ಸಿದ್ದರಾಮಯ್ಯನವರ ಲೆಕ್ಕ. ಹಾಗಾದರೆ ಸಿದ್ದರಾಮಯ್ಯನವರು ಯಾವ ಪರಿಪ್ರಮಾಣದಲ್ಲಿ ಲೆಕ್ಕವನ್ನು ಮಂಡಿಸಿದ್ರು ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಬಗ್ಗೆ ಕೆಲ ನಾಯಕರು ಮಾತನಾಡಿದ್ದಾರೆ. ಏನು ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ. KP 3 ಏನು 40 ಲಕ್ಷ ರೂಪಾಯಿ ಎಕರೆ ಭೂಮಿಗೆ ಕೊಡೋದು, ನೀರಾವರಿ ಭೂಮಿಗೆ 30 ಲಕ್ಷ ರೂಪಾಯಿ ಖುಷ್ಕಿ ಭೂಮಿಗೆ ಕೊಡೋದು, ಆ ಒಂದು ನಿರ್ಣಯವನ್ನು ಏನು ತೆಗೆದುಕೊಂಡಿದ್ದೇವೆ ಅದನ್ನು ಸಹಿತ ಬಜೆಟ್ನಲ್ಲಿ ಇವತ್ತು ಪ್ರಸ್ತಾಪ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಣ ಪೂರೈಕೆ ಪ್ರಾರಂಭ ಮಾಡುವಂಥ ಒಂದು ದಿಟ್ಟ ನಿಲುವನ್ನು ಬಜೆಟ್ ಮೂಲಕ ನೀಡಿದ್ದಾರೆ. ಹಲವಾರು ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ಈ ಬಜೆಟ್ ಮೂಲಕ ತೆಗೆದುಕೊಂಡಿದ್ದಾರೆ. ಒಂದು ರೀತಿ ಕೃಷಿಕ ಸಮಾಧಾನದಲ್ಲಿದ್ದಾನೆ. ಸಾಮಾಜಿಕ ನ್ಯಾಯಕ್ಕೆ ವಿಶೇಷ ಒತ್ತು ಕೊಟ್ಟು ಈ ಒಂದು ಆಯವ್ಯಯ ಇವತ್ತು ಮಂಡಿಸಲಾಗಿದೆ. ಸರ್ಕಾರಕ್ಕೆ ಒಂದು ಶಕ್ತಿಯನ್ನು ತರುವ ರೂಪದಲ್ಲಿ ಈ ಬಜೆಟ್ ಇವತ್ತು ಮಂಡನೆ ಆಗಿದೆ. ಈ ವರ್ಷದ ಆಯವ್ಯಯದಲ್ಲಿ ಅರಣ್ಯ ಪರಿಸರ ಇಲಾಖೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಇನ್ನು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ, ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಿಕ್ಕೆ, ಆನೆ ಕಾರ್ಯಪಡೆ ಹೊಸದಾಗಿ ಸೃಜನೆ ಮಾಡಲಿಕ್ಕೆ ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಸುಮಾರು 5 ವರ್ಷದಲ್ಲಿ 1,500 ಕೋಟಿ ರೂಪಾಯಿ ಒಂದು ಯೋಜನೆಗೆ ಅನುಮೋದನೆ ಕೊಡಲಾಗಿದೆ. ಸಿದ್ದರಾಮಯ್ಯನವರು ಅನೇಕ ಬಾರಿ ಬಜೆಟನ್ನು ಮಂಡನೆ ಮಾಡಿ ಮತ್ತೊಂದು ಬಜೆಟನ್ನು ಮಂಡನೆ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ನಾಡಿನ ರೈತರಿಗೆ ದೇಶದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಕಾಮಣ್ಣನ್ನು ಸುಟ್ಟು ಬೈಕೊಂಡು ಬಣ್ಣ ಹಚ್ಚಿ ನಮ್ಮಲ್ಲಿರುವಂತಹ ಏನೊಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಒಳ್ಳೆ ಬಡ್ಜೆಟ್ಟು ಕೇವಲ ಅವರಿಗೆ ಸಮಾಧಾನ ತಂದಿರ್ಬೋದು. ನಾನು 17ನೇ ಬಡ್ಜೆಟನ್ನು ಮಂಡಿಸ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ಬಹಳ ಡಿಸಪಾಯಿಂಟಿಂಗ್, ನಿರಾದಾಯಕವಾಗಿರುವಂಥ ಬಡ್ಜೆಟ್ ಆಗಿದೆ. ಇದು ನಾಡಿನ ಜನತೆ ಬಹಳಷ್ಟು ಅಪೇಕ್ಷೆ ಇತ್ತು. ಈ ಅಪೇಕ್ಷೆ ಎಲ್ಲ ನಿರಾಸೆಯಾಗಿದೆ. ಈ ಒಂದು ಬಡ್ಜೆಟ್ ಕೇವಲ 204 ಪೇಜಿನ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಒಂದು ಏನು ಡೀಟೇಲಿಂಗ್ ಸವಿಸ್ತಾರವಾಗಿದೆ. ನಮ್ಮ ಇಲಾಖೆಯಿಂದ ಸುಮಾರು 3,700 ಕೋಟಿಯಷ್ಟು ದುಡ್ಡು ವಿಶೇಷವಾಗಿ ಕನ್ಸ್ಟ್ರಕ್ಷನ್ ಬೋರ್ಡ್ಲಿಂದ ಸುಮಾರು 62 ಶಾಲೆಗಳು, ವಸತಿ ಶಾಲೆಗಳು, ಅದರ ಜೊತೆಗೆ 10 GTTC ಇನ್ಸ್ಟಿಟ್ಯೂಷನ್ಸ್ಗಳನ್ನ ಮಾಡಲಿಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ. ಇವತ್ತು ಅದರಿಂದ 26-27ರ ಈ ಆಯವ್ಯಯ ಸಮಗ್ರವಾಗಿ ಎಲ್ಲ ಕ್ಷೇತ್ರಗಳನ್ನು ಕೂಡ ಬ್ಯಾಲೆನ್ಸ್, ಯಾರಿಗೂ ಕೂಡ ನಿರ್ಲಕ್ಷ್ಯ ಮಾಡದೆ ಒಂದು ಸಮಗ್ರವಾದ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. 4,48,04,000 ಕೋಟಿ ಬಡ್ಜೆಟನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಏನು ರೆಕ್ರೂಟ್ಮೆಂಟಿನ ಬಗ್ಗೆ ಯುವಕರ ಆತಂಕ ಇತ್ತು, 56,000 ಹುದ್ದೆಗಳನ್ನು ಭರ್ತಿ ಮಾಡುವಂಥ ತೀರ್ಮಾನವನ್ನು ಕೂಡ ಅದರಲ್ಲಿ ಮಾಡಿದ್ದಾರೆ.
ಮತ್ತು ರೈತ ಸಮುದಾಯಕ್ಕೆ ಸುಮಾರು 30,000 ಕೋಟಿ ರೂಪಾಯಿ ಸಾಲವನ್ನು ಕೊಡ್ತಕ್ಕಂಥ ಅತಿ ದೊಡ್ಡ ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಅದೇ ಪ್ರಕಾರ ಏನು ಶಿಕ್ಷಣ ಇಲಾಖೆಯಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಮತ್ತು ಆರೋಗ್ಯ ಇಲಾಖೆಯಲ್ಲಿ ರಿಕ್ರೂಟ್ಮೆಂಟ್ಗಳನ್ನು ನಿಂತು ಹೋಗಿತ್ತು, ಅವೆಲ್ಲವನ್ನು ಕೂಡ ಸುಮಾರು 15,000 ಹುದ್ದೆಗಳನ್ನು ಶಿಕ್ಷಣ ಇಲಾಖೆಯಲ್ಲಿ, 2,500 ಹುದ್ದೆಗಳನ್ನು ಆರೋಗ್ಯ ಇಲಾಖೆಯಲ್ಲಿ, 8,000 ಹುದ್ದೆಗಳನ್ನು ಪೊಲೀಸ್ ಇಲಾಖೆಯಲ್ಲಿ ತುಂಬುವಂಥ ತೀರ್ಮಾನವನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಬಜೆಟ್ ಅನ್ನು ಮಂಡಿಸಿದ್ರು. ವಿತ್ತೀಯ ಕೊರತೆ ಮತ್ತು ಸಾಲದ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ವರ್ಷದಿಂದ ವರ್ಷಕ್ಕೆ ಕರ್ನಾಟಕ ರಾಜ್ಯದ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದರ ಬಗ್ಗೆ ಕೆಲವೊಂದಿಷ್ಟು ಆತಂಕಗಳು ಕೂಡ ಇದೆ. ಇದರ ಜೊತೆಗೆ 2026 ಮತ್ತು 27ನೇ ಸಾಲಿನಲ್ಲಿ ರಾಜಸ್ವ ಸ್ವೀಕಾರ ಹೇಗಿರುತ್ತೆ, ಖರ್ಚು ಯಾವ ಪರಿಪ್ರಮಾಣದಲ್ಲಿರುತ್ತೆ, ಗ್ಯಾರಂಟಿಗಳಿಗಾಗಿ 52,000 ಕೋಟಿ ಹಣದ ಹೊರತಾಗಿಯೂ ಕೂಡ ಮೂಲಸೌಕರ್ಯ ಬೆಂಗಳೂರಿಗೆ ಇವತ್ತು ತೆಗೆದಿಟ್ಟಿರುವಂತಹ ಹಣ ಸಾಕಾಗುತ್ತಾ? ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಆರ್ಥಿಕ ತಜ್ಞರು ಹೇಗೆ ನೋಡ್ತಾರೆ? ಇದೇ ವಿಚಾರದ ಬಗ್ಗೆ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. FKCCIನ ಮಾಜಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ JR ಬಂಗೇರ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ಆರ್ಥಿಕ ತಜ್ಞರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ಶಾಮ್ಲೀಲಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್. ಮತ್ತೊಂದು ಕಡೆ ಆರ್ಥಿಕ ತಜ್ಞರಾಗಿರುವಂಥ SS ನಾಯಕ್ ಅವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮದೇ ಫಸ್ಟ್ ರಿಯಾಕ್ಷನ್ ತೆಗೆದುಕೊಂಡು ಬಿಡ್ತೀನಿ ಸರ್. ಇವತ್ತಿನ ಸಿದ್ದರಾಮಯ್ಯನವರ ಬಜೆಟ್ ಅನ್ನು ಹೆಂಗೆ ನೋಡ್ತೀರಿ? ಪ್ರಾದೇಶಿಕತೆ, ಸಮಾನತೆ, ಹೂಡಿಕೆ ಹೆಚ್ಚಳ ಆಗಿದೆ ಅಂತ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ ಇವತ್ತು. ನಾನು ಇಡೀ ಬಜೆಟ್ ಭಾಷಣವನ್ನು ನೋಡಿದ್ದೇನೆ. 3 ಗಂಟೆ 20 ನಿಮಿಷ. ನಿಜವಾಗಿ ಶ್ಲಾಘನೀಯ. ಸಿದ್ದರಾಮಯ್ಯನವರ 17ನೇ ಸತತ 17ನೇ ಬಜೆಟ್ 3 ಗಂಟೆ 20 ನಿಮಿಷ ಅವರು ಬಜೆಟ್ ಭಾಷಣ ಓದಿದ್ದಾರೆ ಅಂದ್ರೆ ನಿಜವಾಗಿ ಅದಕ್ಕೆ ನಾವು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ಮತ್ತೆ ಎಲ್ಲಾ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಇದರ ಪ್ರಕಾರ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಎಲ್ಲರಿಗೂ ಪಂಚಕಜ್ಜಾಯ ಹಂಚಿದ್ದಾರೆ, ಎಲ್ಲರ ಬಾಯಿ ಸಿಹಿ ಮಾಡಿದ್ದಾರೆ, ಅಂದ್ರೆ ಹೊಟ್ಟೆ ತುಂಬಲಿಲ್ಲ. ಅಲ್ಟಿಮೇಟ್ಲಿ ಹೊಟ್ಟೆ ತುಂಬಬೇಕು. ಬಾಯಿ ಎಲ್ಲರದು ಸಿಹಿ ಆಗಿದೆ, ಆದ್ರೆ ಯಾರದು ಹೊಟ್ಟೆ ತುಂಬಲಿಲ್ಲ. ಯಾಕಂದ್ರೆ ನೋಡಿ, ಇದರಲ್ಲಿ ಮೇನ್ ವಿಷಯ ಅಂತ ಹೇಳಿ ಗ್ಯಾರಂಟಿ ಸ್ಕೀಮಿಗೆ 51,599 ಕೋಟಿ ಗ್ಯಾರಂಟಿ ಸ್ಕೀಮಿಗೆ ಕೊಟ್ಟಿದ್ದಾರೆ. ಆದರೆ ನಮ್ದು ನೋಡಿ ಟೋಟಲ್ ನಮ್ಮ ಎಕ್ಸ್ಪೆಂಡಿಚರ್ ಮತ್ತೆ ರಿಸೀಟ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ರೆವಿನ್ಯೂ ರಿಸೀಟ್ 3.15 ಲಕ್ಷ ಕೋಟಿ, ರೆವಿನ್ಯೂ ಎಕ್ಸ್ಪೆಂಡಿಚರ್ 3.38 ಲಕ್ಷ ಕ್ರೋರ್. ಹೌದು ಹೌದು. ಮತ್ತೆ ಅದರ ವೆಚ್ಚ ಫಿಕ್ಸೆಡ್ ಎಕ್ಸ್ಪೆಂಡಿಚರ್ 3 ಲಕ್ಷ ಕೋಟಿ ಬರ್ತದೆ. ಆವಾಗ ರೆವಿನ್ಯೂ ಡೆಫಿಸಿಟ್ ಆಯ್ತು 22,957 ಕೋಟಿ. ಹೌದು. ಇದರ ಅರ್ಥ ಏನಂತ ಹೇಳಿದ್ರೆ ನಾವು ನೋಡಿ 2.20 ಲಕ್ಷ ಕೋಟಿ ನಾವು ಸ್ಟೇಟ್ಸ್ ಓನ್ ಟ್ಯಾಕ್ಸ್ ರೆವಿನ್ಯೂ ಮಾತ್ರ ಇರುವುದು. ಸೊ ನಾವು ಲೋನ್ 1.32 ಲಕ್ಷ ಕೋಟಿ ಈ ಸಾರಿ ಸಾಲ ತಗೊಳ್ತಿದ್ದೇವೆ ಪುನಃ. ಹೌದು ಹೌದು. ಇದ್ರ ಅರ್ಥ ಏನಂದ್ರೆ ಗ್ಯಾರಂಟಿ ಸ್ಕೀಮಿಗೆ 51,599 ಕೋಟಿ ಅದು ಫುಲ್ ಸಾಲ ಮಾಡಿಕೊಂಡು ಗ್ಯಾರಂಟಿ ಸ್ಕೀಮಿಗೆ ಕೊಟ್ಟಾಗೆ ಆಯ್ತು. ಸಾಲ ಮಾಡಿ ಗ್ಯಾರಂಟಿ ಸ್ಕೀಮ್ ತೊಂದರೆ ಇಲ್ಲ. ಹೌದೌದು, ಸಾಲ ಮಾಡಿ ಫುಲ್ ಗ್ಯಾರಂಟಿ ಸ್ಕೀಮಿಗೆ ಕೊಟ್ಟಾಗ ಆಯ್ತು. ನಮ್ಮ ರಾಜಸ್ವ ಸ್ವೀಕೃತಿ ಜಾಸ್ತಿ ಆಗಿ ನೀವು ಗ್ಯಾರಂಟಿ ಸ್ಕೀಮ್ ಕೊಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮ್ದು ಸಾಲ ಮಾಡಿಕೊಂಡು ನೀವು ಗ್ಯಾರಂಟಿ ಸ್ಕೀಮಿಗೆ ಹಣ ಕೊಟ್ಟಾಗ ಆಯ್ತೀವಿ. ಮುಂಚೆ ನೋಡಿ 2023ರಲ್ಲಿ ನಮ್ಮ ಸಾಲ ಇತ್ತು 5.35 ಲಕ್ಷ ಕೋಟಿ, ಈಗ 8.24 ಲ್ಯಾಕ್ ಕ್ರೋರ್ ಲೋನ್. ಮುಂಚೆ ನಾವು 5ನೇ ಸ್ಥಾನದಲ್ಲಿತ್ತು ಸಾಲದಲ್ಲಿ, ಈಗ 3ನೇ ಸ್ಥಾನ. 3ನೇ ಸ್ಥಾನ ಅಂದ್ರೆ ಪ್ರಮೋಷನ್ ಸಾಲದಲ್ಲಿ ಆಗಿದೆ. ಮತ್ತೆ ಫಿಸ್ಕಲ್ ಡೆಫಿಸಿಟ್ 90,428 ಕೋಟಿ ಲಾಸ್ಟ್ ಇಯರ್, ಈ ಸಾರಿ 97,447 ಕೋಟಿ. ಹೌದು ಹೌದು. ಯಾಕಂದ್ರೆ ಈಗ GST ಇಂಟ್ರೊಡ್ಯೂಸ್ ಆದ್ಮೇಲೆ ರಾಜ್ಯ ಸರ್ಕಾರಗಳಿಗೆ ಬೇರೆ ರೆವಿನ್ಯೂ ಯಾವುದು, ಒಂದು ಸ್ಟ್ಯಾಂಪ್ ಡ್ಯೂಟಿ ಇರಬಹುದು ಅಥವಾ ನಿಮ್ದು ಸ್ಟೇಟ್ ಲಿಕ್ಕರ್ ಇಂದ ಇರಬಹುದು, GST ಶೇರ್ ಅದು ಇರಬಹುದು, ಆಮೇಲೆ ನಿಮ್ಮ ಇದು ಅಬಕಾರಿ ಶುಲ್ಕ ಇರಬಹುದು, ಮತ್ತೆ ಸ್ಟ್ಯಾಂಪ್ ಡ್ಯೂಟಿ.
ಇದು ಬಿಟ್ರೆ ಬೇರೆ ಎಲ್ಲ ಯಾವುದು ಒಂದು ಮತ್ತೆ ಇದು ನಿಮ್ಮ ವೆಹಿಕಲ್ ಟ್ಯಾಕ್ಸ್, ನಿಮ್ಮ ರೋಡ್ ಟ್ಯಾಕ್ಸ್, ಅದು ಬಿಟ್ರೆ ಬೇರೆ ಯಾವ ಟ್ಯಾಕ್ಸ್ ರಾಜ್ಯ ಸರ್ಕಾರಕ್ಕೆ ಬರುವುದಿಲ್ಲ. ಆದ್ರಿಂದ ನಾವು ಏನಂತ ಹೇಳಿದ್ರೆ ಈ ಖರ್ಚು ಮಾಡುವಾಗ ಖರ್ಚು ಮಾಡಿ ಅದ್ರ ನೋಡಿ ಕೆಪೆಕ್ಸ್ ಉಂಟು ಈ ಸರಿ. ಕೆಪೆಕ್ಸ್ ಅಂದ್ರೆ ಬಂಡವಾಳ ವೆಚ್ಚ ಕೇವಲ 75,000 ಕೋಟಿ. 75,000 ಕೋಟಿ ಅಂದ್ರೆ ರಾವಣನ ಹೊಟ್ಟೆಗೆ ಕಾಸಿನ ಮಜ್ಜಿಗೆ. ಬೆಂಗಳೂರು ಅಭಿವೃದ್ಧಿಗೆ ಕೂಡ ದೊಡ್ಡ ಬಂಪರ್ ಅಂತ ಹೇಳ್ತಾರೆ, ಆದ್ರೆ ಬೆಂಗಳೂರು ಅಭಿವೃದ್ಧಿಗೆ ಕೂಡ ಅದು ಸಾಕಾಗುದಿಲ್ಲ. 7,000 ಕೋಟಿ ರೂಪಾಯಿ ಬೆಂಗಳೂರು ಅಭಿವೃದ್ಧಿಗೆ ತೆಗೆದಿಟ್ಟಿದ್ದಾರೆ ಅಂತ. 7,000 ಕೋಟಿ ಬೆಂಗಳೂರಿಗೆ ಏನು ಸಾಕಾಗುದಿಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ಇಡೀ ನಮ್ಮ ಇಂಟರ್ನ್ಯಾಷನಲಿ ಅಕ್ಲೇಮ್ಡ್ ನಮ್ದು ಸಿಟಿ ಅಂದ್ರೆ ಬೆಂಗಳೂರು. ವಿ ಶುಡ್ ಬಿ ಪ್ರೌಡ್. ನಾವು ಅದಕ್ಕೆ ಹೇಳಲ್ಲ 70,000 ಕೋಟಿ ಬೆಂಗಳೂರು ಅಭಿವೃದ್ಧಿಗೆ ಖರ್ಚು ಮಾಡಿದ್ರೆ ಆಟೋಮೆಟಿಕಲಿ ನಮ್ಮ ರೆವಿನ್ಯೂ ಕೂಡ ಜಾಸ್ತಿ ಆಗ್ತದೆ. ಅದು ಮಾಡಲಿಲ್ಲ. ಮತ್ತೆ ನೋಡಿ, ಕೈಗಾರಿಕೆಗಳಿಗೆ ಉತ್ತೇಜನ ಕೊಡ್ಲಿಲ್ಲ. ಕೈಗಾರಿಕೆಗಳ ಸಬ್ಸಿಡಿ ಎಷ್ಟೋ ವರ್ಷದಿಂದ ಸಬ್ಸಿಡಿ ಸ್ಯಾಂಕ್ಷನ್ ಆದ ಕೈಗಾರಿಕಾ ನೀತಿ ಒಳ್ಳೇದು ಮಾಡಿದ್ದಾರೆ 2024-29 ಇದು. ಪ್ರವಾಸೋದ್ಯಮ ನೀತಿ ಮಾಡಿದ್ದಾರೆ 2025-30 ಆದ್ರೆ ಅದಕ್ಕೆ ಬೇಕಾದ ಒಂದು ಏನ್ ಹೇಳ್ತಾರೆ ಇನ್ಸೆಂಟಿವ್, ಸಬ್ಸಿಡಿ ಅದೆಲ್ಲ ನಮ್ಗೆ ಸಿಗ್ತಾ ಇಲ್ಲ. ಎಷ್ಟೋ ವರ್ಷದಿಂದ ಎಲ್ಲ ಪೆಂಡಿಂಗ್ ಉಂಟು. ಎಲ್ಲ ಸಿಕ್ ಯೂನಿಟ್ಸ್ ಆಗಿದೆ. ಸಿಕ್ ಯೂನಿಟ್ಸ್ ಆದ್ರೆ ಅವರಿಗೆ ಮತ್ತೆ ಸಿಕ್ಕಾಗಿ ಬಂದಾದ್ರೆ ಮತ್ತೆ ಸಬ್ಸಿಡಿ ಸಿಗುದಿಲ್ಲ. ಓಕೆ, ಈ ಹೊಸ ಕೈಗಾರಿಕಾ ನೀತಿ ಜಾರಿ ಮಾಡ್ತೀವಿ, ಅದರಿಂದ ಕೈಗಾರಿಕೋದ್ಯಮಿಗಳಿಗೆ ಹೂಡಿಕೆದಾರರಿಗೆ ಅನುಕೂಲ ಆಗುತ್ತೆ. ಬಹಳ ಉತ್ತಮ. ನಮ್ಮ ಕರ್ನಾಟಕದ ಕೈಗಾರಿಕಾ ನೀತಿ ಉಂಟಲ್ಲ ಬಹಳ ಉತ್ತಮ. ಅದರ ಬಗ್ಗೆ ನಾನು ತುಂಬಾ ಕಡೆಗಳಲ್ಲಿ ಭಾಷಣ ಕೂಡ ಮಾಡಿದ್ದೇನೆ. ಅತ್ಯುತ್ತಮ. ಆದ್ರೆ ಇಂಪ್ಲಿಮೆಂಟೇಷನ್ ಹೇಳಿದ್ರು, ನೀವು ಸಬ್ಸಿಡಿ ಕೊಡ್ತೇನೆ ಹೇಳ್ತೀರಿ, ಕೊಡುವುದಿಲ್ಲ. ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಹೇಳ್ತೀರಿ, ಅಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮ್ಷನ್ ಹೋದ್ರೆ ಅಲ್ಲಿ ಬೇರೆ. ನೋಡಿ, ಇಲ್ಲಿ ಏನು ಗೊತ್ತುಂಟ, ಫಸ್ಟ್ ಲಂಚವನ್ನು ಹೋಗಲಾಡಿಸಬೇಕು, ಎಲ್ಲ ಆನ್ಲೈನ್ ಮಾಡ್ಬೇಕು. ಈ ಲಂಚವನ್ನು ಹೋಗಲಾಡಿಸಿ ಬಿಟ್ರೆ ಇಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ಫಸ್ಟ್ ಅದನ್ನು ನೀವು ನಿವಾರಣೆ ಮಾಡಿದ್ರೆ 90%. ಸಿದ್ದರಾಮಯ್ಯನವರು ನಿಜವಾಗಿ ನಾನು ಅವರಿಗೆ ಮಾರ್ಕ್ಸ್ ಕೊಡ್ತೇನೆ. ಯಾಕಂದ್ರೆ 17 ಸಾರಿ ಸತತ ಬಜೆಟ್ ಅನ್ನು ಮಂಡನೆ ಮಾಡುವುದಂದ್ರೆ ಒಂದು ಸುಲಭದ ಮಾತಲ್ಲ. ಅಷ್ಟು ಎಕ್ಸ್ಪರ್ಟ್ ಇದ್ರೆ ಮಾತ್ರ ಅವರು ಮಾಡ್ಲಿಕ್ಕೆ ಸಾಧ್ಯ ಉಂಟು. ಆದ್ರೆ ಅವರ ಕೈಯಲ್ಲಿ ಇದು ಸ್ವಲ್ಪ ಕಷ್ಟ ಆಗಿದೆ ಈಗ. ಬರ್ತೀನಿ ಸರ್, ಮಾತನಾಡಿಸ್ತೀನಿ. ಬಂಗೇರ ಸರ್, ಹೆಂಗ್ ನೋಡ್ತೀರಿ ಸಿದ್ದರಾಮಯ್ಯನವರ ಬಜೆಟ್ ಅನ್ನು ಇವತ್ತು? ಸಿದ್ದರಾಮಯ್ಯ ಬಜೆಟ್ ಅವರು ಏನು ಹೇಳಿದ್ರೆ ಅಂತ ಹೇಳಿದ್ರೆ ಸರ್ವ ಜನ ಸುಖಿನೋ ಭವಂತು ಅಂತೇಳಿ ಎಲ್ಲರಿಗೆ ಒಳ್ಳೇದಾಗಲಿ ಅಂತ ಹೇಳಿದ್ದಾರೆ. ಆದರೆ ಕೆಲವೊಂದು ವಿಚಾರದಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ. ಅದು ಇಂಪ್ಲಿಮೆಂಟ್ ಆದರೆ ಇಂಪ್ಲಿಮೆಂಟ್ ಆದರೆ ಅಷ್ಟು ದುಡ್ಡು ಬಂದರೆ ಇದು ಒಳ್ಳೆ ಬಜೆಟ್. ಈಗ ಒಂದು ವಿಚಾರ ನೋಡೋಣ. ಅಲ್ಲಿ ಏನಂತ ಹೇಳಿದ್ರೆ ಟ್ರಾವೆಲ್ ಟೂರಿಸಮ್ಗೆ ಇಂಪ್ರೂವ್ಮೆಂಟ್ಗೆ ನಾವು ಪ್ರೋತ್ಸಾಹ ಕೊಡ್ತೇವೆ ಅಂತ ಹೇಳಿ. ಅಂದರೆ ನಮ್ಮ ಟ್ರಾವೆಲ್ ಟೂರಿಸಮಲ್ಲಿ ಏನಂತ ಹೇಳಿದ್ರೆ ಈಗ ಪರಿಸ್ಥಿತಿಯಲ್ಲಿ ಉತ್ಪಾದನೆ ಮಾಡಬೇಕಾದ್ರೆ 2 ವರ್ಷ ಬೇಕಾಗುತ್ತೆ. ಈ ಒಂದು ಬಜೆಟಲ್ಲಿ ಆಗೋದಿಲ್ಲ. ನಾವಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪುನಃ ಬರುವಾಗ ಎಲ್ಲ ಟ್ಯಾಕ್ಸ್ ಬರುವಾಗ 2 ವರ್ಷ ಹೋಗುತ್ತೆ. ಬಟ್ ಟ್ರಾವೆಲ್ ಟೂರಿಸಮ್ ಇಮಿಡಿಯೇಟ್ 1-3 ಮಂತ್ಸಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇದೆಲ್ಲ, ರೋಡು ಮತ್ತು ಅಲ್ಲಿರೋ ಒಂದು ಫೆಸಿಲಿಟಿಗಳನ್ನ ಇಂಪ್ರೂವ್ಮೆಂಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಇರುವಂತಹ ಟೂರಿಸಂ ಸೆಂಟರ್ಗಳು ಬೇರೆ ಯಾವುದರಲ್ಲಿ ಅಷ್ಟು ಇಲ್ಲ. ಅಷ್ಟು ಇಲ್ಲ. ಅಷ್ಟು ಜನ ಬರ್ತಾರೆ. ಅದು ಅಷ್ಟು ಜನ ಇಲ್ಲಿ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿರೋ ಜನ ಹೊರಗೆ ಹೋಗೋ ಬದಲು ಇಲ್ಲೇ ಹೋಗ್ಬೋದು. ಪ್ರವಾಸೋದ್ಯಮ ಅಲ್ಲಿ ಏನು ಉದ್ಯೋಗ ಸೃಷ್ಟಿ ಆಗುತ್ತೆ. ಈಗ ಕೋಸ್ಟಲ್ ಟೂರಿಸಮ್ ಅಂತ ಮೆನ್ಷನ್ ಮಾಡಿದ್ರು. ಕೋಸ್ಟಲ್ ಟೂರಿಸಮ್ ಅದು ಕೋಸ್ಟಲ್ ರೀಜನ್ ಅಲ್ಲಿ ಕೇಳೋರು ಬಹಳ ವರ್ಷದಿಂದ ಕೇಳ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಜನ ಕೇಳ್ತಾ ಇದ್ದಾರೆ. ಈ ಕೋಸ್ಟಲ್ ಟೂರಿಸಮ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೋಸ್ಟಲ್ ಟೂರಿಸಮ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಜನ ಗೋವಾಕ್ಕೆ ಹೋಗೋ ಜನ ಅಲ್ಲಿ ಹೋಗಲ್ಲ ಜಾಸ್ತಿ, ಕರಾವಳಿ ತೀರಕ್ಕೆ ಹೋಗ್ತಾರೆ. ಆಮೇಲೆ ಬೇರೆ ಕಡೆ ಬರೋರು ಕರಾವಳಿ ತೀರಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ ದುಡ್ಡು ಇದೆಯಾ? ಹಾಕಿದ ದುಡ್ಡು ಸಾಕಾಗಲ್ಲ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಡುಪಿಯಿಂದ ಮುಂದೆ ಮಲ್ಪೆ ಆ ಕಡೆ ಹೋದಾಗ ಒಳ್ಳೊಳ್ಳೆ ಜಾಗ ಇದೆ. ಅಲ್ಲಿ ವ್ಯವಸ್ಥೆಗಳು ಇಲ್ಲ. ಸರಿಯಾದ ವ್ಯವಸ್ಥೆಗಳನ್ನು ಮಾಡಿದ್ರೆ ಕೋಸ್ಟಲ್ ಟೂರಿಸಂ ಡೆವಲಪ್ ಆಗುತ್ತೆ. ಈ ಬಜೆಟ್ ಅಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ. ಆದ್ರೆ ಏನಾಗಿದೆ ಅಂತ ಇನ್ನೊಂದು ಏನಂತ ಹೇಳಿದ್ರೆ ರೋಡ್ಗಳನ್ನು ಇಂಪ್ರೂವ್ಮೆಂಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಯಾವುದು? ಕನೆಕ್ಟಿವಿಟಿ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್ಗಳಿಗೆ ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಅಲ್ಲೊಂದು 200 ಬ್ರಿಡ್ಜ್ಗಳನ್ನು ನಾವು ರಿಪೇರಿ ಮಾಡ್ತೇವೆ ಅಂತ ಹೇಳ್ತಾರೆ. ದುಡ್ಡು ಅಷ್ಟು ಹಾಕಿದ ದುಡ್ಡು ಸಾಕಾಗಲ್ಲ. ದುಡ್ಡು ಹಾಕಿದ್ದು ಸಾಕಾಗಲ್ಲ. ಆಮೇಲೆ ಇದ್ರಲ್ಲಿ ಏನಂತ ಹೇಳಿದ್ರೆ ಟೋಟಲ್ ನಮ್ಮ ಒಂದು ಪ್ರೊಜೆಕ್ಷನ್ ಏನು ಕೊಟ್ಟಿದ್ದಾರ ಅದೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅಷ್ಟು ದುಡ್ಡು ಬಂದ್ರೆ ಕೈಯಲ್ಲಿ ಬಂದ್ರೆ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ಅವ್ರು ಯಾರೋ ನಾಯಕರು ಹೇಳ್ತಾ ಇದ್ರು, ಈ ಯಾವುದು ಕರಪ್ಷನ್ ಬಿಟ್ಬಿಟ್ಟು ಏನಾದ್ರು ಆದರೆ ಬದಲಾವಣೆ ಖಂಡಿತ ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತೇಳಿ 3 ಗಂಟೆ 30 ನಿಮಿಷ ಮಾತಾಡಲಿ, 3 ಗಂಟೆ 50 ನಿಮಿಷ ಮಾತಾಡಲಿ,
1 ಗಂಟೆಯಲ್ಲಿ ಇದೆಲ್ಲ ಪ್ರಸ್ತಾಪನೆ ಮಾಡಿದ್ರೆ ಸಾಕಾಗ್ತಿತ್ತು ಓಕೆ ಅಲ್ವಾ? ಹಾ. ಈಗ ಏನಂತ ಹೇಳಿದ್ರೆ ನಮಗೆ 4,48,000 ಕೋಟಿ ನಮ್ಮ ಬಜೆಟ್. ಹೌದು. ನಮ್ದು ಒಟ್ಟು ನಮ್ಮಲ್ಲಿ ಬರುವಂತ ದುಡ್ಡು ಎಷ್ಟು? 4,12,000 ಕೋಟಿ ಅಷ್ಟೇ ಅಲ್ಲ? ಇಲ್ಲ, ಅದಕ್ಕಿಂತ ಕಡಿಮೆ ಸರ್. ಕಡಿಮೆ ಇದೆ. ಅದಕ್ಕಿಂತ ಕಡಿಮೆ ಇದೆ. ಕಡಿಮೆ ಇದೆ. ಹೌದು. ಆ ಮೈನಸ್ ಇದೆಯಲ್ಲ, ಅದು ಎಲ್ಲಿಂದ ತರ್ತೀರಾ ನೀವು? ಪುನಃ ಸಾಲ ತಗೊಳ್ಬೇಕು. ನಮ್ಮಲ್ಲಿರುವ ಈಗ ಲಯಬಿಲಿಟಿ RBI ರೂಲ್ ಪ್ರಕಾರ ಈಗಿನಲ್ಲಿ ನಮ್ಮಲ್ಲಿರುವಂತಹ ಏನ್ ನಮ್ಮಲ್ಲಿ ಕಮಿಟ್ಮೆಂಟ್ ಇದೆಯಲ್ಲ, ಅದು 1,69,000 ಕೋಟಿ RBI. ಬಟ್ ಇವ್ರು ಒಪ್ತಾ ಇಲ್ಲ. ಅದು ಆ ಬಾಬ್ತಲ್ಲಿ ಬರ್ತದೆ, ಈ ಬಾಬ್ತಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಆದ್ರೆ ಬಡ್ಡಿ ಕಟ್ಟೋದು ನಾವು ಕಟ್ಟಿದ್ದೇವೆ ಅಂತ ಹೇಳ್ತಾರೆ. 48,000 ಬಜೆಟ್ 4,48,004 ಕೋಟಿ ಒಟ್ಟು ಬಜೆಟ್. ನಮಗೆ ಬರುವಂತಹ ಆದಾಯ ಇವ್ರ ಲೆಕ್ಕಾಚಾರ ಹಾಕಿದ್ದು 3,15,050 ಕೋಟಿ. ಮೈನಸ್ ಅಲ್ಲಿ ಬರ್ತದೆ. ಹಣಕಾಸು ಕೊರತೆಯನ್ನು ಅವ್ರು ಹೇಳ್ತಾ ಇರೋದು 2.95% ಹಣಕಾಸು ಕೊರತೆ ಆಗುತ್ತೆ, 97,449 ಕೋಟಿ ಕೊರತೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲ, ಆಲ್ಮೋಸ್ಟ್ 1,00,000 ಕೋಟಿ. ಓಕೆ, 1,00,000 ಕೋಟಿ ಕೊರತೆ. ವಿತ್ತೀಯ ಕೊರತೆ ಆದ್ರೆ ಎಲ್ಲಿಂದ ತರಬೇಕು? ಪುನಃ ಸಾಲ ತಗೊಳ್ಬೇಕು. ಅಥವಾ ಯಾವ ಬಾಬ್ತಿನಲ್ಲಿ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಇದೆ ಎಲ್ಲ ಈ ಕಡೆ ಸೇರಿಸಬೇಕಾಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಉಂಟಲ್ಲ, ರೆವಿನ್ಯೂ ಉಂಟಲ್ಲ, ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಇಟ್ ಸೆಲ್ಫ್ ಇಸ್ ಈಟಿಂಗ್ ಅವೇ ಮ್ಯಾಕ್ಸಿಮಮ್. ಓಕೆ, ಅದು ನಮ್ಮ ಜಾಸ್ತಿ ಅದಕ್ಕೆ ಹೋಗುತ್ತೆ. ಸಂಬಳ, ಸಾರಿಗೆ, ಪಿಂಚಣಿ ಅದನ್ನ ಸೇರಿದ್ರೆ ಅದಕ್ಕೆ ಹೋಗುತ್ತೆ. ಹೌದು. ಈಗ ಬದಲಾವಣೆ ಎಲ್ಲಿ ಬರಬೇಕು? ಬದಲಾವಣೆ ಬರಬೇಕು ಡೆವಲಪ್ಮೆಂಟ್ ಅಲ್ಲಿ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ರೋಡ್ ಕನೆಕ್ಟಿವಿಟಿ, ಬಂದರು. ಈ ಬಂದರ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಏರ್ಪೋರ್ಟ್ ಬಗ್ಗೆ ಮೆನ್ಷನ್ ಮಾಡಿದ್ರೆ 200 ಕೋಟಿ ನಾವು ಪ್ರಸ್ತಾವನೆ ಮಾಡಿದ್ದಾರೆ. 200 ಏರ್ಪೋರ್ಟ್ಗಳನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಎಷ್ಟು ಏರ್ಪೋರ್ಟ್ಗಳ? ಯಾವ ಏರ್ಪೋರ್ಟ್? ಈಗ ಇಲ್ಲಿಂದ ಶಿವಮೊಗ್ಗ ಹೋಗ್ಬೇಕಾದ್ರೆ ಒಂದು ಏರ್ಪೋರ್ಟ್ ಇದೆ. ಮಂಗಳೂರು ಏರ್ಪೋರ್ಟ್ ಮೊದಲೇ ಡೆವಲಪ್ ಆಗಿದೆ. ಬೆಂಗಳೂರು ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅದು ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಬೆಂಗಳೂರಲ್ಲಿ ಮಾಡ್ತೀವಿ ಅಂತ. ಬಿಡಿ ಸ್ವಾಮಿ, ನೀವು ಮಾಡುವುದನ್ನು ಬಿಟ್ಬಿಡಿ, ಇರುವುದನ್ನು ಸರಿಯಾಗಿ ನಡ್ಕೊಂಡು ಹೋಗಲಿ. ಕನೆಕ್ಟಿವಿಟಿ ಆಗಲ್ಲ, ಬಂದರ್ ಕನೆಕ್ಟಿವಿಟಿ ಅಂತ ಹೇಳ್ತಾರೆ. ಈಗೇನೋ ಸ್ವಲ್ಪ ಮಂಗಳೂರು ಬಂದರೆ ಕನೆಕ್ಟಿವಿಟಿ ಆಗಿದೆ. ಬಟ್ ಇಲ್ಲಿಂದ ನಾವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಚೆನ್ನೈಗೆ ಹೋಗ್ಬೇಕು. ಈಗ ಆಮೇಲೆ ಉತ್ತರ ಕರ್ನಾಟಕದವರೆಲ್ಲ ಇಲ್ಲಿಗೆ ಇದಕ್ಕೆ ನೌಶೇವ್ಗೆ ಹೋಗ್ತಾರೆ. ಇಲ್ಲಿ ಕನೆಕ್ಟಿವಿಟಿ ಎಲ್ಲಿದೆ? ಬಂದರ ಕನೆಕ್ಟಿವಿಟಿ ಎಲ್ಲಿದೆ? ಎಸ್ ಸರ್, ಬರ್ತೀನಿ. ಅದಕ್ಕೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ಇನ್ನೊಂದು ಏನಂತ ಹೇಳಿದ್ರೆ ಟ್ರಾವೆಲ್ ಟೂರಿಸಮ್. ಆಮೇಲೆ ಇವ್ರದ್ದು ಡೆಫಿಸಿಟ್ ಆಲ್ಮೋಸ್ಟ್ 97,000 ಕೋಟಿ ಅಂತ ತೋರಿಸಿದ್ದಾರೆ. ಹೌದು. ಅದರಲ್ಲಿ ಏನಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಒಂದು ಪ್ರಾಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ, Tier 2 ಸಿಟೀಸ್, Tier 3 ಸಿಟೀಸ್ಗೆ ನಾವು ಇನ್ಸೆಂಟಿವ್ಸ್ ಕೊಡ್ತೇವೆ ಇನ್ವೆಸ್ಟ್ಮೆಂಟ್ ಮೇಲೆ 3% ಮತ್ತು 5% ಸರಿಯಾಗಿ ಕೊಟ್ಟರೆ ಪರವಾಗಿಲ್ಲ. ಆ ಇನ್ಸೆಂಟಿವ್ ಕೊಡುವ ಮೊದಲು ಅದನ್ನ ನೀವು ರೋಡ್ ಕನೆಕ್ಟಿವಿಟಿ ಮಾಡಿಕೊಡಿ. ನೀವು ಇನ್ಸೆಂಟಿವ್ಸ್ ಮತ್ತೆ ಕೊಡಿ, ಅದು ಬೇಕಾದ್ರೆ ಪೆಂಡಿಂಗ್ ಇಟ್ಕೊಳ್ಳಿ, ನಮಗೆ ರೋಡ್ ಕನೆಕ್ಟಿವಿಟಿ ಮಾಡಿಕೊಡಿ. ಸಾರಿಗೆ ಸಂಪರ್ಕ ಸಿಗಲಿ. Tier 2 Tier 3 ಸಿಟೀಸ್ಗೆ ರೋಡ್ ಕನೆಕ್ಟಿವಿಟಿ, ಆಮೇಲೆ ಮಾರ್ಕೆಟ್ ಕನೆಕ್ಟಿವಿಟಿ. ಮಾರ್ಕೆಟ್ ಕನೆಕ್ಟಿವಿಟಿ ಅಂತ ಹೇಳಿದ್ರೆ ಒಂದು ಕನೆಕ್ಟಿವಿಟಿ ಟು ದಿ ಮಾರ್ಕೆಟ್, ಅಂದ್ರೆ ಪೋರ್ಟ್ ಮತ್ತು ಏರ್ಪೋರ್ಟ್. ರಾಘವೇಂದ್ರ ಅವರೇ, ಈ ರಾಜಸ್ವ ಲೆಕ್ಕ ಹೇಳ್ತಿದ್ದಾರೆ ಅವರು. ಆ ರಾಜಸ್ವ ಲೆಕ್ಕದಲ್ಲಿ ಅವರು ಹೇಳ್ತಾ ಇರೋದು, ರಾಜ್ಯ ತೆರಿಗೆಯಿಂದ ನಾವು 2026-27 ಇಸ್ವಿಯಲ್ಲಿ 2,20,000 ಕಲೆಕ್ಟ್ ಮಾಡಬೇಕು ಅಂತ. ಕೇಂದ್ರ ತೆರಿಗೆ ಪಾಲಿನಲ್ಲಿ 63,050 ಕೋಟಿ ಅಂತ ಹೇಳ್ತಿದ್ದಾರೆ. ಕೇಂದ್ರ ಸರ್ಕಾರದ ಅನುದಾನಗಳು 16,000 ಕೋಟಿ, ತೆರಿಗೆ ಏತರ ರಾಜಸ್ವ ಅಂತ ಹೇಳಿ ನಾವು 16,000 ಕೋಟಿ, ಒಟ್ಟು 3,15,050 ಕೋಟಿ ಅಂತ ನಾವು ರಾಜಸ್ವ ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ವೆಚ್ಚವನ್ನು ಕೂಡ ನಾವು ಗಮನಿಸ್ತಾ ಹೋಗೋದಾದರೆ, ರಾಜಸ್ವ ವೆಚ್ಚಕ್ಕೆ ಹೋದರೆ ಅಲ್ಲಿ ನಮಗೆ ಸರಿಸುಮಾರು 22,957 ಕೋಟಿ ಡೆಫಿಸಿಟ್ ಆಗ್ತಾ ಇದೆ. 22,957 ಕೋಟಿ ರಾಜಸ್ವ ಲೆಕ್ಕ ಹೆಚ್ಚುವರಿ ಕೊರತೆ ಆಗ್ತಾ ಇರೋದು. ಇದು ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಹೆಂಗೆ ಪ್ರಭಾವ ಬೀರುತ್ತೆ? ಮೊದಲನೇದು ಪ್ರಭಾವ ಬೀರೋದು ಎರಡನೇ ಮಾತು. ಮೊದಲನೇದು ಇದು ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಹಿಡಿದಂಥ ಪ್ರತಿಬಿಂಬ ಕೂಡ. ಓಕೆ, ನಿಮ್ಮ ರಾಜಸ್ವ ಸಂಗ್ರಹದ ನಿರೀಕ್ಷೆ ಏನಿತ್ತು ಅದರಲ್ಲಿ ಕೊರತೆ ಬರ್ತಿದೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಎಸ್ಟಿಮೇಟ್ ತಪ್ಪು, ಓಕೆ, ಅಥವಾ ಅದನ್ನು ಸಂಗ್ರಹ ಮಾಡ್ತಕ್ಕಂತಹ ಒಂದು ಕಾರ್ಯಶೈಲಿ ಇದೆಯಲ್ಲ ಅದರಲ್ಲಿ ಏನೋ ಕೊರತೆ ಇದೆ ಅಂತ ಆಯಿತು. ಅಥವಾ ನೀವು ಯಾವ ಸೆಕ್ಟರ್ಸನ್ನು, ವಲಯಗಳನ್ನು ಆದ್ಯತೀಕರಣಗೊಳಿಸ್ಕೊಂಡಿದ್ರಿ, ಇಲ್ಲಿಂದ ಇಷ್ಟಿಷ್ಟು ಬರುತ್ತೆ ಅಂತೇಳಿ ನಿಮ್ಮ ಎಸ್ಟಿಮೇಟ್ ತಪ್ಪಿರಬಹುದು. ಓಕೆ,
ಉದಾಹರಣೆಗೆ ಈ ವರ್ಷ 41,000 ಕೋಟಿ ಅಬ್ಕಾರಿಯಿಂದ ಸಂಗ್ರಹ ಆಗಬೇಕಿತ್ತು ಅಂತ ಇತ್ತು ಟಾರ್ಗೆಟ್. 36,000 ಕೋಟಿಗೆ ಬಂದಿದೆ. ಇನ್ನು 5,000 ಕೋಟಿ ಕೊರತೆ ಅಲ್ಲೇ ಇದೆ. ರಾಜಸ್ವ ಸಂಗ್ರಹ ಫೆಬ್ರವರಿ ತಿಂಗಳಿಗೆ ಇನ್ನೂ ಒಂದು ತಿಂಗಳು ಬಾಕಿ ಇದೆ ಅವರಿಗೆ, ಮಾರ್ಚ್ ಎಂಡ್ ತನಕ. ಅದೇ ಇವತ್ತು 6ನೇ ತಾರೀಕು, 31 ಅಂದ್ರೆ ಇನ್ನು 25 ದಿವಸದಲ್ಲಿ ಮಧ್ಯಪ್ರಿಯ ಪ್ರಭು 5,000 ಶಕ್ತಿ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಅದು 2026-27ರಲ್ಲಿ 45,000 ಮಾಡ್ಕೊಂಡಿದ್ದಾರೆ. ಒಂದು ಸಭ್ಯವಾದಂತ ಸಮಾಜ ಕೇವಲ ಯಾರೋ ಮೋಜಿಗಾಗಿ ಮದ್ಯ ಕುಡಿಯೋದ್ರಿಂದ ನಮ್ಗೆ ಹಣ ಬರುತ್ತೆ, ಅದರಿಂದ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಕಾಯುವಂಥ ಮನಸ್ಥಿತಿ ಇದೆಯಲ್ಲ, ನನ್ನ ಆಕ್ಷೇಪಣೆ ಇರೋದು ಅದರ ವಿರುದ್ಧ. ನೀವು ಬಂಡವಾಳ ವೆಚ್ಚದ ಮೂಲಕ ಭವಿತವ್ಯದಲ್ಲಿ ಆದಾಯದ ಮೂಲಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗಬೇಕು, ವೈವಿಧ್ಯತೆಯನ್ನು ತಂದ್ಕೋಬೇಕು. ಇವತ್ತೇನಿದೆ ನಮಗೆ ಬಂಡವಾಳದ ಮೂಲಗಳು? ತೆರಿಗೆದಾರ ತೆರಿಗೆ ಕಟ್ತಾನೆ, ಅದರಲ್ಲಿ ಒಂದಷ್ಟು ಪಾಲು ರಾಜ್ಯದ ಪಾಲು ಅಂತ ಹೇಳಿ ಬರುತ್ತೆ. ಅದಕ್ಕೂ ನಮ್ಮಲ್ಲಿ ಒಂದಷ್ಟು ಆಕ್ಷೇಪಣೆಗಳಿವೆ. GSTನಲ್ಲಿ ಸರಿಯಾಗಿ ಬರ್ತಿಲ್ಲ, ಒಪ್ಪಿಕೊಂಡಂತಹ ಅನುದಾನ ಕೇಂದ್ರ ಸರ್ಕಾರ ನಮಗೆ ಕೊಡ್ತಿಲ್ಲ ಅನ್ನುವಂಥದ್ದು, ಅಥವಾ ಫೈನಾನ್ಸ್ ಕಮಿಷನ್ ಏನು ರೆಕಮೆಂಡೇಶನ್ ಕೊಟ್ಟಿದೆ ಜನಸಂಖ್ಯೆ ಆಧಾರಿತವಾಗಿ ಬಂದಿರುವಂಥ ಮಾರ್ಪಾಟಿನ ಹಿನ್ನೆಲೆಯಲ್ಲಿ ಅದರಿಂದ ನಮಗೆ ಒಂದಷ್ಟು ಕೊರತೆ ಆಗುತ್ತೆ ಅಂತೇಳಿ. ಇವುಗಳು ಇದು ವಸ್ತು, ಫಾರ್ ಆರ್ಗ್ಯುಮೆಂಟ್ ಸೇಕ್ ಇದು ವಾಸ್ತವ ಅಂತಾನೆ ಇಟ್ಕೊಳ್ಳೋಣ. ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಟ್ರೂ ಆಲ್ಸೋ. ನಿಭಾಯಿಸುವಂಥ ಮಾರ್ಗಪಾಯ ಸೂಚಿಸಿ. ನನಗೆ ಸಮಸ್ಯೆ ಸ್ಟೇಟ್ಮೆಂಟ್ ಬೇಡ ಸ್ವಾಮಿ. ಅಧಿಕಾರ ಕೊಟ್ಟಿರೋದು ಮತದಾನ ಪ್ರಭು. ನಿಮ್ಮ ಪ್ರಕಾರ ಹಾಗಾದ್ರೆ ರಾಜ್ಯ ಸರ್ಕಾರದ ಮುಂದೆ ಆದಾಯ ಕ್ರೋಢೀಕರಣಕ್ಕೆ ಇರಬಹುದಾದ ಆದಾಯ ಕ್ರೋಢೀಕರಣಕ್ಕೆ ನೀವು ಬಂಡವಾಳ ವೆಚ್ಚವನ್ನ ಜಾಸ್ತಿ ಮಾಡ್ಕೋಬೇಕು. ಇದು ಇಂದು ನಾಳೆಯ ಕೆಲಸ ಅಲ್ಲ, ದೀರ್ಘಕಾಲೀನವಾದಂತ ಯೋಜನೆ ಬೇಕು. ಇವತ್ತಿಗೋಸ್ಕರ ಬದುಕೋದು ಬಿಡಿ, ಚಾರ್ವಕ ಫಿಲಾಸಫಿನ ನಂಬ್ಕೊಂಡು ಬದುಕೋದು ಬಿಡಿ. ಇವತ್ತಿಂದ ಆಯ್ತು, ಸಾಲ ಮಾಡಿ ಆದ್ರೂ ತುಪ್ಪದ ಊಟ ಮಾಡೋಣ ಅನ್ಕೊಂಡಿದ್ರೆ ನಾಳೆಯ ಕತೆ ಹೇಳಿ. ಅಂಡ್ ಬಹಳ ಮುಖ್ಯವಾಗಿ ಇದನ್ನ ಕ್ರಿಕೆಟ್ ಮ್ಯಾಚ್ಗೆ ಹೋಲಿಸ್ತೇನೆ. ನಾನು 10 ಓವರ್ ಆಡದೆ ಅಂದ್ರೆ 11 ನಾನು ಔಟ್ ಆಗ್ಬೋದ್ರಿ, ಯಾವ ಕ್ಷಣದಲ್ಲಿ ಬೇಕಾದ್ರೂ. ಮತದಾರ ಪ್ರಭು ಬೌಲ್ ಹಾಕ್ದ ಅಂದ್ರೆ ನಾನು ಔಟ್ ಆಗ್ತೀನಿ. ನೆಕ್ಸ್ಟ್ ಬರುವಂತ ಬ್ಯಾಟ್ಸ್ಮನ್ಗೂ ಬ್ಯಾಟಿಂಗ್ಗೆ ನೀವು ಅವಕಾಶ ಬಿಟ್ಟು ಹೋಗ್ಬೇಕು, ಯಾವುದೇ ಪಕ್ಷದವನ್ ಬರ್ಲಿ. ಹಾಗಾಗಬೇಕು ಅಂತ ಹೇಳಿದ್ರೆ ನಿಮ್ಮ ಯೋಜನೆಗಳು ದೀರ್ಘಕಾಲೀನವಾಗಿರಬೇಕು, ದೂರದರ್ಶಿತ್ವ ಇಟ್ಕೋಬೇಕು. ಕಲ್ಯಾಣಕ್ಕೆ ನೀವು ಬಂಡವಾಳವನ್ನು ವೆಚ್ಚನ ಮಾಡಲೇಬೇಕು, ಎರಡನೇ ಮಾತಿಲ್ಲ. ಬಟ್ ಯಾವ ರೀತಿಯಲ್ಲಿ ಮಾಡ್ತೀರಿ? ಬಹುಶಃ ಈ ಗ್ಯಾರಂಟಿ ಸ್ಕೀಮ್ಗಳು ಅಂದ್ರೆ ಇವರೇನು ಭರವಸೆ ಸ್ಕೀಮ್ಗಳು ಅಂತ ಕರ್ಕೊಂಡ್ರು ಬಹಳ ಬುದ್ಧಿವಂತಿಕೆಯಿಂದ. ಖಾತ್ರಿ ಸ್ಕೀಮ್ ಅಂತ ಕರೀಲಿಲ್ಲ ಅದನ್ನ. ಗ್ಯಾರಂಟಿಗೆ ಕನ್ನಡ ವರ್ಡ್ ಖಾತ್ರಿ, ಇವರು ಭರವಸೆ ಅಂತ ಹೇಳಿದ್ರೆ ಹೋಪ್ ಅಷ್ಟೇ ಕರೆದ್ರು. ಅದರಲ್ಲಿ ನಿಸ್ಸಂಶಯವಾಗಿ ಭ್ರಷ್ಟಾಚಾರ ಇಲ್ಲ. ಯಾಕೆ ಅಂದ್ರೆ ನೇರವಾಗಿ ಹಣ ವರ್ಗಾವಣೆ ಆಗ್ತಿದೆ. ಬಹಳ ದೊಡ್ಡ ಹೊಡೆತ ಬೀಳ್ತಾ ಇರೋದು ಇದು ಯಾರೆಲ್ಲ ಭ್ರಷ್ಟಾಚಾರಗಳಿದ್ರು ಅವರಿಗೆ. ಆ ಭ್ರಷ್ಟಾಚಾರ ಇಲ್ದಿರ, ಆ ಹಣ ಇಲ್ದಿರ ಇವತ್ತು ಚುನಾವಣೆಗಳು ಮಾಡ್ಲಿಕ್ಕೆ ಆಗಲ್ಲ. ನಾವು ವಾಸ್ತವನ ಅರಿತುಕೊಂಡೇ ಮಾತಾಡಬೇಕಾಗುತ್ತೆ. ಆಮೇಲೆ ಇನ್ನಿಬ್ಬರು ಮಹನೀಯರು ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಯೋಜನೆಗಳನ್ನು ರೂಪಿಸ್ತಕ್ಕಂತಹ ಪ್ರಕ್ರಿಯೆಗೆ ಆ ದೂರದರ್ಶಿತ್ವಕ್ಕೆ ಕೊರತೆನೇ ಇಲ್ಲ. ಅನುಷ್ಠಾನದ ವಿಚಾರ, ನೀವು ಗ್ಯಾರಂಟಿ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಇವತ್ತೊಂದು ತಮ್ಮ ಬಜೆಟ್ ಪ್ರತಿಯಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡಿದರು. ಮಾನವ ಅಭಿವೃದ್ಧಿಯಲ್ಲಿನ ಹೂಡಿಕೆಯನ್ನ ನಿರ್ಲಕ್ಷಿಸಿದ ಆರ್ಥಿಕ ಅಭಿವೃದ್ಧಿಯು ಅಸ್ಥಿರ ಮಾತ್ರವಲ್ಲ, ಅನೈತಿಕವಾದದ್ದು ಅಂತ. ಸತ್ಯವಾದ ಮಾತು, ಅನೈತಿಕವಾದದ್ದು ಅಂತ ಹೇಳ್ತಾರೆ ಅವರು. ಸತ್ಯವಾದ ಮಾತು. ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವಜ್ಜೀವಂಚ ವಿದ್ಯೆಯ. ಹಸಿದಿರೋವನಿಗೆ ಊಟ ಕೊಡಬೇಕು ಈ ನೆಲದ ಧರ್ಮ, ಅನ್ನದಾಸೋಹ. ಹಂಗೆ ಅಂತ ಪ್ರತಿನಿತ್ಯ ನೀವೇ ಕೊಡೋದನ್ನ ರೂಢಿ ಮಾಡ್ಕೊಂಡ್ಬಿಟ್ರೆ ಅವನ್ ಗಳಿಸ್ಕೊಳ್ಳೋದು ಯಾವಾಗ? ಅದು ಒಂದು ರೀತಿಯಲ್ಲಿ ಹೂಡಿಕೆ ಅಂತಾರ ಅವರು. ಯಾವ ರೀತಿ ಹೂಡಿಕೆ? ಅಂದ್ರೆ ಇದು ದೀರ್ಘಕಾಲೀನವಾದಂತಹ ಪರಿಣಾಮಗಳು ದುಷ್ಪರಿಣಾಮಗಳ ತುಲನೆ ಆಗಿದೆಯೇ? ನೀವು ಒಂದು ಸ್ವಾವಲಂಬಿ ಸಮಾಜನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಅಗತ್ಯ ಇದ್ದಾಗ ಅನ್ನ ಕೊಟ್ಟು ಅನ್ನ ಹುಟ್ಟಿಸಿಕೊಳ್ಳುವಂತ ಸಾಮರ್ಥ್ಯನ ಬೆಳೆಸಬೇಕು. ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿಲ್ಲ ಅಂದ್ರೆ ಈ ಸಾಮರ್ಥ್ಯ ಹುಟ್ಟಲ್ಲ. ಬಹಳ ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಬರ್ತೀನಿ. ನಾವು ಮಾತನಾಡ್ತಾ ಇದ್ದೀವಿ ಇವೆಲ್ಲದರ ಜೊತೆಗೆ ಕರ್ನಾಟಕ ರಾಜ್ಯದ ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಕಾಯ್ದೆ 2002 ಅನ್ನೋದು ಕರ್ನಾಟಕದಲ್ಲಿದೆ. ಅದರದ್ದು ಕೆಲವೊಂದಿಷ್ಟು ನಿಯಮಗಳಿದೆ. ಆ ನಿಯಮಗಳನ್ನು ಮೀರಿ ಕೂಡ ಸಾಲಕ್ಕೆ ರಾಜ್ಯ ಸರ್ಕಾರ ಕೈ ಹಾಕ್ತಿದೆಯಾ? ಇದರ ಪರಿಣಾಮ ಎಂಥದ್ದು? ಮಾತನಾಡ್ತಾ ಇದ್ದೀವಿ ಸಿದ್ದರಾಮಯ್ಯನವರ ಲೆಕ್ಕದ ಬಗ್ಗೆ. ನಾಯಕ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಸರ್? ಕೇಳಿಸ್ತದೆ. ಎಸ್ ಸರ್. ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಸಾಲ ಮಾಡ್ತಿದೆ ಅನ್ನುವಂಥ ಒಂದು ಪ್ರಸ್ತಾಪ ಇದೆ. ನನಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ ಸರ್. ಕರ್ನಾಟಕ ಆರ್ಥಿಕ ಹೊಣೆಗಾರಿಕೆ ಕಾಯ್ದೆ 2002ರ ಪ್ರಕಾರ
ವಿತ್ತೀಯ ಕೊರತೆಯ ಮಿತಿ GSDBನ 3% ಒಳಗೆ ಇರಬೇಕು ಅನ್ನೋದೊಂದು ನಿಯಮ ಇದೆ. ಹೌದು. ರಾಜ್ಯದ ಒಟ್ಟು ಸಾಲ GSDBನ 25% ಮೀರಬಾರದು ಅಂತ ನಿಯಮ ಹೇಳುತ್ತೆ. ರಾಜಸ್ವ ವೆಚ್ಚಗಳು ರಾಜಸ್ವ ಆದಾಯಕ್ಕಿಂತ ಹೆಚ್ಚಾಗದಂತೆ ನೋಡಿಕೊಳ್ಳಬೇಕು ಅಂತ ಈ ಕಾಯ್ದೆ ಹೇಳುವಂಥ ನಿಯಮ. ಆದರೆ ಈ ಬಾರಿ ಇವತ್ತಿನ ಬಜೆಟ್ನಲ್ಲಿ 1.32 ಲಕ್ಷ ಕೋಟಿ ಸಾಲವನ್ನು ಪಡೆಯುವುದಕ್ಕೆ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ವಿವಿಧ ಮೂಲಗಳಿಂದ. 2026 ಮತ್ತು 27ನೇ ಹಣಕಾಸು ಬಜೆಟ್ನ ಪ್ರಕಾರ 8.24 ಲಕ್ಷ ಕೋಟಿ ರೂಪಾಯಿಗೆ ಕರ್ನಾಟಕದ ಒಟ್ಟಾರೆ ಸಾಲದ ಪ್ರಮಾಣ ಏರಿಕೆ ಆಗುತ್ತೆ. ಇದು GSDPನ 24.91%, ಅಂದರೆ ಸರಿಸುಮಾರು 0.9 ಅಷ್ಟೇ ನಾವು ಹಿಂದೆ ಇರೋದು, ಆ ನಿಯಮಕ್ಕಿಂತ ಹಿಂದೆ ಇರೋದು. ಈ ಸಾಲವನ್ನು ನೀಗಿಸೋದು ಹೇಗೆ? ಅದೇ ಈಗ ಯಕ್ಷ ಪ್ರಶ್ನೆ. ಅದೇ ಈಗ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನೋಡಿ, ಸಾಲ ಮಾಡುವುದು ತಪ್ಪಲ್ಲ. ಸಾಲ ಮಾಡಿ ನೀವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಮಾಡೋದು ತಪ್ಪು. ಸಾಲ ಮಾಡಿ ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಿದ್ರೆ ತಪ್ಪಂತ ಹೇಳುದಿಲ್ಲ. ಈಗ ನೀವು ಮೆಟ್ರೋ ಮಾಡ್ಲಿಕ್ಕೆ ಸಾಲ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಈಗ ರೋಡ್ ಮಾಡ್ಲಿಕ್ಕೆ ಸಾಲ ಮಾಡಿ ತಪ್ಪಿಲ್ಲ, ಅದರ ರೋಡಿಂದ ಟೋಲಿಂದ ವಸೂಲಿ ಮಾಡ್ಬೋದು. ನಮ್ಗೆ ಇನ್ಕಮ್ ಜನರೇಟಿಂಗ್ ಎಸೆಟ್ಗೆ ನೀವು ಸಾಲ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಸಾಲ ಮಾಡಿ ತುಪ್ಪ ತಿನ್ನೋದಕ್ಕಿಂತ ಸಾಲ ಮಾಡಿ ದನ ತಕೊಳ್ಳೋದು ಒಳ್ಳೇದು. ಓಕೆ, ಸಾಲ ಮಾಡಿ ದನ ತಕೊಂಡ್ರೆ ದನ ಕರು ಆಗ್ತದೆ, ಪುನಃ ತುಂಬಾ ಹೈನುಗಾರಿಕೆ ಮಾಡ್ಬೋದು. ಹೈನುಗಾರಿಕೆ ಮಾಡ್ಬೋದು, ಅದರಲ್ಲ ಎಲ್ಲ ಉಪಯೋಗ ಬರ್ತದೆ. ಮತ್ತೆ ಕೆಪೆಕ್ಸ್ ನೀವು ಮಾಡಿದ್ರೆ ಅದ್ರದ್ದು ಬೆನಿಫಿಟ್ 4x 5x 6x ಅಂದ್ರೆ 1 ಕೋಟಿ ನೀವು ಕೆಪೆಕ್ಸ್ ಮಾಡಿದ್ರೆ, ಅಂದ್ರೆ ಬಂಡವಾಳ ವೆಚ್ಚ ಮಾಡಿದ್ರೆ ಅದ್ರದ್ದು ಬೆನಿಫಿಟ್ 3 ಕೋಟಿ 4 ಕೋಟಿ 5 ಕೋಟಿ ಆಗ್ತದೆ. ಯಾಕಂದ್ರೆ ಆ ಪೆರಿಫಿರಲ್ ಸೆಕ್ಟರ್ ಇಂಪ್ರೂವ್ ಆಗ್ತದೆ, ಉದ್ಯೋಗ ಜಾಸ್ತಿ ಆಗ್ತದೆ, ಬೇರೆ ಎಲ್ಲ ನಿಮ್ಮ GST ಕಲೆಕ್ಷನ್ ಕೂಡ ಜಾಸ್ತಿ ಆಗ್ತದೆ, ಪ್ರತಿಯೊಂದರಲ್ಲಿ ಇಂಪ್ರೂವ್ ಆಗ್ತದೆ. ಈಗ ನೀವು ಸಾಲ ಮಾಡಿ ನೀವು ಫ್ರೀ ಆಗಿ ಜನರಿಗೆ ಹಣ ಕೊಟ್ರೆ ಏನಾಗ್ತದೆ, ನಮ್ದು ಇನ್ಫ್ಲೇಷನ್ ಜಾಸ್ತಿ ಆಗ್ತದೆ. ಮತ್ತೆ ಈಚೆ ನೀವು ಫ್ರೀ ಹಣ ಕೊಡುದು, ಆಚೆ ನೀವು ಮದ್ಯದ ರೇಟ್ ಜಾಸ್ತಿ ಮಾಡುದು, ಅಲ್ಲಿ ಕುಡಿಲಿಕ್ಕೆ ಕೂಡ ಇಲ್ಲಿ ಬಂದ ದುಡ್ಡಲ್ಲೂ ಸಾಕಾಗುದಿಲ್ಲ. ಬಹಳ ಒಂದು ಬೇಸರದ ಸಂಗತಿ ಅಂದ್ರೆ, ಈಗ ನಾವು ಗಲ್ಲಿಯಲ್ಲಿ ನಮ್ಮ ಪಾಶ್ಚಾತ್ಯರು ನಮ್ಮ ಹತ್ರ ಕಲಿತು ಯೋಗ ಸೆಂಟರ್ ಮಾಡ್ತಾ ಇದ್ದಾರೆ. ಬಟ್ ನಾವು ಗಲ್ಲಿಯಲ್ಲಿ ಬಾರ್ ಮತ್ತೆ ಮದ್ಯದ ಅಂಗಡಿಗೆ ತೆರೀತಾ ಇದ್ದೇವೆ. ಬಹಳ ಒಂದು ವಿಪರ್ಯಾಸದ ಸಂಗತಿ ಅದು. ಬಟ್ ಒಂದು ಮಾತ್ರ ನಾನು ಅಪ್ರಿಶಿಯೇಟ್ ಮಾಡ್ತೇನೆ ಈ ಬಜೆಟ್ ನಲ್ಲಿ, ಸಿದ್ದರಾಮಯ್ಯನಿಗೆ 10 ಸೆಲ್ಯೂಟ್ ಕೊಡ್ತೇನೆ. 16 ವರ್ಷಕ್ಕಿಂತ ಕಡಿಮೆ ಏಜಿನವರಿಗೆ ಸೋಷಿಯಲ್ ಮೀಡಿಯಾವನ್ನು ಬ್ಯಾನ್ ಮಾಡಿದ್ದಾರೆ. ಅದು ಬಹಳ ಒಂದು ಶ್ಲಾಘನೀಯ. ಅದು ವಿಷಯದಲ್ಲಿ ನಾನು ಅವರಿಗೆ 100ರಲ್ಲಿ 100 ಮಾರ್ಕ್ ಕೊಡ್ತೇನೆ, ಸಿದ್ದರಾಮಯ್ಯನವರಿಗೆ ಈ ವಿಷಯದಲ್ಲಿ. ಬಟ್ ಈ ಒಂದು ಆರ್ಥಿಕ ಶಿಸ್ತಿನ ವಿಷಯದಲ್ಲಿ ನಾವು ಯಾವುದೇ ಲಂಗು ಲಗಾಮ್ ಇಲ್ಲದೆ ಸಾಲ ತಗೊಂಡ ಪರಿಸ್ಥಿತಿ ಆಗಿದೆ. ಮತ್ತೆ ಇನ್ನೊಂದು ಏನಾಗ್ತದೆ ನೋಡಿ, ಲಾಸ್ಟ್ ಇಯರ್ ಕೇವಲ 90,000 ಕೋಟಿ ಸಾಲ, ಈ ವರ್ಷ 1.32 ಲಕ್ಷ ಕೋಟಿ, ಅಂದ್ರೆ 42,000 ಕೋಟಿ, ನಿಯರ್ಲಿ 50% ಇನ್ಕ್ರೀಸ್. ಆವಾಗ ಏನಾಗ್ತದೆ, 20% ಸಾಲದ್ದು ನಮ್ಮ ಟೋಟಲ್ ರಿಸೀಟ್ಸ್ ನಲ್ಲಿ 20% ಎಕ್ಸ್ಪೆಂಡಿಚರ್ ನಲ್ಲಿ ಬಡ್ಡಿಗೆ ಕೊಡ್ಲಿಕ್ಕೆ ಹೋಗ್ತಾ ಉಂಟು. ಈಗ ಸಾಲ ಜಾಸ್ತಿ ಆದ ಕೂಡಲೇ ಪುನಃ ಕಾಸ್ಕೇಡಿಂಗ್ ಪುನಃ ಬಡ್ಡಿ ಜಾಸ್ತಿ ಆಗ್ತದೆ. ಮತ್ತೆ ಇಲ್ಲಿ ನಾನು ಹೇಳಿದಾಗೆ ಬದ್ಧತಾ ವೆಚ್ಚ 3 ಲಕ್ಷ ಕೋಟಿವರೆಗೆ ಫಿಕ್ಸೆಡ್ ಎಕ್ಸ್ಪೆಂಡಿಚರಿಗೆ ಹೋಗ್ತದೆ, ಸ್ಯಾಲರಿ ಇರ್ಬೋದು, ಬೇರೆ ಬೇರೆ ಖರ್ಚು. ಆವಾಗ ನೀವು ಅಭಿವೃದ್ಧಿಗೆ ಹಣ ಎಲ್ಲಿ ಸಿಗ್ತದೆ? ಅಭಿವೃದ್ಧಿಗೆ ಹಣ ಇಲ್ಲ. ಅಭಿವೃದ್ಧಿಗೆ ಹಣ ಇಲ್ಲದಿದ್ರೆ ಪುನಃ ನಾವು ವಿಶಿಯಸ್ ಸರ್ಕಲ್ ಅಂತ ನಾವು ಹೇಳ್ತೇವೆ ನೋಡಿ, ಪುನಃ ಅದರಲ್ಲೇ ನಾವು ಈ ವಿಶಿಯಸ್ ಸರ್ಕಲ್ ನಲ್ಲೇ ಇರ್ಬೇಕಾಗ್ತದೆ. ಮತ್ತೆ ಇದು ಶಿಕ್ಷಣ ಕ್ಷೇತ್ರ ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಾರಿ ಲಾಸ್ಟ್ ಇಯರ್ಗಿಂತ ಕಮ್ಮಿಯೇ ಮೀಸಲು ಮಾಡಿದ್ದಾರೆ. 106 ಕೋಟಿ ರೂಪಾಯಿ ಏನೋ ಕಡಿಮೆ ಆಗಿದೆ ಸರ್. ಹೌದು, ಕಮ್ಮಿ ಆಗಿದೆ ನೋಡಿ. ಪ್ರತಿಯೊಂದರಲ್ಲಿ ನಾವು ಜಾಸ್ತಿ ಮಾಡ್ತಾ ಹೋಗ್ತೇವೆ. ಬಜೆಟ್ ವೆಚ್ಚ ನಾವು 10% ಜಾಸ್ತಿ ಮಾಡಿದ್ದೇವೆ, ಟೋಟಲ್ ಬಜೆಟ್ ಸೈಜ್. ಶಿಕ್ಷಣ ಕ್ಷೇತ್ರಕ್ಕೆ ನಾವು ಕಮ್ಮಿ ಮಾಡಿದ್ದೇವೆ. ಆಕ್ಚುಲಿ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಜಾಸ್ತಿ ವೆಚ್ಚ ಮಾಡಿದ್ರೆ ಮಾತ್ರ ನಮ್ಮ ಮುಂದಿನ ಒಂದು ಪೀಳಿಗೆ ಅತಿ ಹೆಚ್ಚಿನ ಅಭಿವೃದ್ಧಿ ಹೊಂದಲಿಕ್ಕೆ ಸಾಕು. ಶಿಕ್ಷಣ ಇಲಾಖೆಯ ಹಣ ಬೇರೆ ಬೇರೆ ಇಲಾಖೆಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಸರ್. ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇದೆ. ನೋಡಿ, ಆರೋಗ್ಯ ಇಲಾಖೆದು ಕೂಡ ಒಳ್ಳೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪುತ್ತೂರಿನಲ್ಲಿ 300 ಬೆಡ್ ಹಾಸ್ಪಿಟಲ್ ಇರಬಹುದು, ರಾಯಚೂರಲ್ಲಿ ಇರ್ಬೋದು, ಕಾರವಾರದಲ್ಲಿ ಆಸ್ಪತ್ರೆ ಕಟ್ತೀವಿ ಅಂತ ಹೇಳಿರೋದು, ಕಾರವಾರದಲ್ಲಿ ಅದೆಲ್ಲ ಒಳ್ಳೆ ವಿಷಯವೇ. ಬಟ್ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕಡಿಮೆ ಮಾಡಿದ್ದು ಅದು ಬಹಳ ಒಂದು ಬೇಸರದ ಸಂಗತಿ. ಯಾಕಂದ್ರೆ ಅದು ತುಂಬಾ ಒಂದು
ಅನ್ಯಾಯ ಅಂತ ಹೇಳ್ಬೋದು, ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು. ಸಾಮಾಜಿಕ ನ್ಯಾಯ ಅಂದ್ರೆ ನಿಮ್ಮತ್ ನೋಡಿ, ಹಣವಿದ್ದವರು ಯಾವುದೇ ಸ್ಕೂಲ್ ನಲ್ಲಿ ಹಣ ಹಾಕಿ ಖರ್ಚು ಮಾಡಿ ಮಾಡ್ತಾರೆ. ಹಣ ಇಲ್ಲದವರು ಬಡ ಮಕ್ಕಳಿಗೆ ನೀವು ಶಿಕ್ಷಣಕ್ಕೆ ನೀವು ಮೀಸಲು ಮಾಡಿದ್ದು ಸಾಕಾಗುದಿಲ್ಲ. ಮತ್ತೆ ಉದ್ಯೋಗ ಅವಕಾಶ ನಾವು ಹೇಳ್ತೇವೆ. ಈ ಪಂಚ ಗ್ಯಾರಂಟಿ ಸ್ಕೀಮ್ ಅಲ್ಲಿ ನಿಮ್ಮ ಯುವ ನಿಧಿ ಒಂದು ಪೀನಟ್ ಅಂತ ಹೇಳ್ಬೋದು, ಕಡ್ಲೆಕಾಯಿ ಬೀಜ ತಿಂದಷ್ಟೇ. ಲೆಸ್ ದೆನ್ 1000 crore. ಅದ್ರಲ್ಲಿ ಏನು ಪ್ರಯೋಜನ? ಅದ್ರಲ್ಲಿ ಯಾರಿಗೂ ಏನು ಪ್ರಯೋಜನ ಸಿಗುದಿಲ್ಲ. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ಲಿಕ್ಕೆ 1,000 ಕೋಟಿ ಯಾವುದೇ ಒಂದು ರಾವಣನ ಒಟ್ಟಿಗೆ ಕಾಸಿನ ಮಜ್ಜಿಗೆ ಅಷ್ಟೇ. ಈ ವರ್ಷ 8,000 ಉದ್ಯೋಗಗಳನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾರ ಅವರು 2026-27 ಆರ್ಥಿಕ ವರ್ಷದಲ್ಲಿ. ಸರ್ ನೋಡಿ, 50,000 ಹುದ್ದೆ ಈಗ ಅನೌನ್ಸ್ ಮಾಡಿದ್ದಾರೆ ಅವರು. ಆದ್ರೆ ಇವರು ಅಧಿಕಾರಕ್ಕೆ ಬರುವ ಮುಂಚೆಯೇ ಒಂದೇ ವರ್ಷದಲ್ಲಿ 1 ಲಕ್ಷ 2 ಲಕ್ಷ ಹುದ್ದೆ ನಾವು ಅಪಾಯಿಂಟ್ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲಿ ಮಾಡಿದ್ರು? 3 ವರ್ಷ ಆಯ್ತು, ಯಾವುದೇ ಹುದ್ದೆ ಅಪಾಯಿಂಟ್ಮೆಂಟ್ ಆಗಲಿಲ್ಲ. ಎಷ್ಟೋ ಶಾಲೆಗಳಲ್ಲಿ ಟೀಚರ್ ಅಪಾಯಿಂಟ್ಮೆಂಟೇ ಇಲ್ಲ. ಅದರಿಂದಾಗಿ ತುಂಬಾ ನಿಮ್ಮ ಅಭಿವೃದ್ಧಿ ಆಗಲಿಬಾರ್ದು ಅಥವಾ ಯಾವುದೇ ಒಂದು ನಿಮ್ಮ ದೈನಂದಿನ ಆಡಳಿತ ಚುರುಕಾಗೋ ಬದಲಿಗೆ ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಉಂಟು. ಎಸ್ ಸರ್, ಬರ್ತೀನಿ. ಬಂಗೇರ ಸರ್, ನೀವು ಹೇಳ್ತಾ ಇದ್ದೀರಿ ಹೂಡಿಕೆಗಳಿಗೆ ಅವಕಾಶವನ್ನು ಮಾಡಿಕೊಡಬೇಕು, ಹೂಡಿಕೆಗಳು ಜಾಸ್ತಿ ಆಗಬೇಕು ಅಂತ. ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದ್ರೆ ಎಸ್, ರಸ್ತೆ, ಬಂದರು, ಏರ್ಪೋರ್ಟು, ಅದಾದ್ಮೇಲೆ ಕನೆಕ್ಟಿವಿಟಿ, ಸಿಟಿ ಟು ಸಿಟಿ ಕನೆಕ್ಟಿವಿಟಿ, ಅದು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ನಾವು ಇದನ್ನ ಒಂದು ಪ್ರಾಸ್ತಾವಿಕವಾಗಿ ತಗೊಂಡ್ರೆ, ಒಂದು ಪ್ರಾಮುಖ್ಯ ಒಂದು ವಿಷಯವಾಗಿ ತಗೊಂಡ್ರೆ ಖಂಡಿತವಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಈಗ ಇವ್ರು ಹೇಳಿದಂಗೆ ನಾವು 6,000 ಕೊಡ್ತೇವೆ, ಉದ್ಯೋಗ ಮಾಡ್ತೇವೆ, 10,000 ಉದ್ಯೋಗ ಮಾಡ್ತೇವೆ. ಸರ್ಕಾರದಲ್ಲಿ ಕೂಡ ಉದ್ಯೋಗ ಅಷ್ಟಕ್ಕಷ್ಟ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳಿದ್ದಾವೆ. ಒಂದು ಸಿಲೆಕ್ಷನ್ ಮಾಡಬೇಕಾದ್ರೆ ಇಟ್ ಟೇಕ್ ಅಬೌಟ್ 6 months to 1 year ಟೈಮ್. ಅದಕ್ಕಿಂತ ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಾಲೇಜುಗಳಿಂದ ಬರುವಂಥ ಇಂಜಿನಿಯರಿಂಗ್ ಇರಲಿ, ಇಂಜಿನಿಯರಿಂಗ್ ಸ್ವಲ್ಪ ಪುಣ್ಯಕ್ಕೆ ನಮ್ಗೆ ಸ್ವಲ್ಪ IT ಕಂಪನಿಗಳು ಅಲ್ಲಿ ಇಲ್ಲಿ ಇದ್ದಿದ್ದರಿಂದ ಸಾಕಷ್ಟು ಉದ್ಯೋಗ ಮೊದಲು 50,000 ಇದ್ದದ್ದು 20,000ಕ್ಕೆ 25,000ಕ್ಕೆ ಹೋಗ್ತಾರೆ ಅಲ್ವಾ? ಅವ್ರ ಉದ್ಯೋಗ ಸಿಗುತ್ತೆ ಅಲ್ವಾ? ಇಂಜಿನಿಯರಿಂಗ್ ಆಗಲಿ, MBA ಆಗಲಿ, ಅಥವಾ ನೀವು ಗ್ರಾಜುಯೇಷನ್ ಆಗಲಿ, ಹೊರಗಡೆ ಬಂದಾಗ ಕೂಡಲೇ ಅವರಿಗೆ ಲಕ್ಷಾಂತರ ಜನ ಹೊರಗೆ ಬರ್ತಾರೆ. ಎಲ್ಲಿ ಅವ್ರಿಗೆ ಉದ್ಯೋಗ ಕೊಡ್ತೀರಾ ನೀವು? ಸರ್ಕಾರದಲ್ಲಿ ಎಷ್ಟು ಕೊಡ್ತೀರಾ? ಆಗುದಿಲ್ಲ. ಅದಕ್ಕೆ ಏನ್ ಮಾಡಬೇಕು? ಈ ಸರ್ಕಾರದಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಇಟ್ಕೊಳ್ಬೇಕು. ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತೇವೆ. ರಸ್ತೆ, ಆಮೇಲೆ ಸಾರಿಗೆ ವ್ಯವಸ್ಥೆ, ಅದಾದ್ಮೇಲೆ ಈಗ ಮೆಟ್ರೋ ಬೆಂಗಳೂರಲ್ಲಿ ಗ್ರಾಮಾಂತರ ಪ್ರದೇಶ ಹೋದ್ರೆ ಏನಿದೆ ಅಲ್ವಾ? ಇದೆಲ್ಲ ಒಂದು. ಆಮೇಲೆ ಈಗ ಒಂದು ಪ್ರಸ್ತಾಪನೆ ಮಾಡಿದ್ದಾರೆ, ಫಿಶರೀಸ್ ಯೂನಿವರ್ಸಿಟಿ ಮಾಡ್ತೇವೆ ಅಂತೇಳಿ. ಅಲ್ಲಿ ಫಿಶರೀಸ್ ಕಾಲೇಜ್ ಇದೆ ಮಂಗಳೂರಲ್ಲಿ, ಅದೇ ಯೂನಿವರ್ಸಿಟಿ ಮಾಡ್ತೇವೆ ಅಂತ. ಯೂನಿವರ್ಸಿಟಿ ಮಾಡಿ ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೊರಗಡೆ ಬಂದಾಗ ಅವ್ರ ಕೆಲಸ ಎಲ್ಲಿ ಸಿಗುತ್ತೆ ಅವರಿಗೆ? ಆಮೇಲೆ ಅವರಿಗೆ ಸಬ್ಸಿಡಿ ಏನ್ ಕೊಡ್ತೀನಿ ಅಂತ ಹೇಳಿದ್ರೆ ಅದು ಜಾಸ್ತಿ ಮಾಡಿದ್ದಾರೆ. ಈಗ ಫಿಶರ್ಮ್ಯಾನ್ಗೆ ಒಂದು ಸಬ್ಸಿಡಿ ಏನಿತ್ತು ಅವರಿಗೆ ಅದು ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೀವು ಹೇಳುವಾಗ ಟೈರ್ 2 ಟೈರ್ ಸಿಟಿಗೆ 3%, ಟೈರ್ 2ಗೆ, ಟೈರ್ 3ಗೆ ಮೈಸೂರನ್ನ ಮತ್ತೊಂದು IT ಸಿಟಿ ಆಗಿ ನಾವು ಬೆಳೆಸ್ತೀವಿ. ಈಗಾಗಲೇ ಬೆಳೆದಿದೆ. ಇವ್ರು ಮಾಡಬೇಕಾಗಿಲ್ಲ, ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸರಿ ಮಾಡಿದ್ರೆ ಸಾಕು, ಅಷ್ಟೇ ಸಾಕು, ಬೇರೆ ಏನ್ ಬೇಕಾಗಿಲ್ಲ. IT ಮೈಸೂರು ಬೆಳೆದಿದೆ. ನನಗೆ ತಿಳಿದ ಮಟ್ಟಿಗೆ ಮೈಸೂರಲ್ಲಿ ನೆಕ್ಸ್ಟ್ ಬೆಂಗಳೂರು, ಮೈಸೂರು, ಇದೆಲ್ಲ ಪ್ರಾಸ್ತಾವಿಕ ಮೆನ್ಷನ್ ಮಾಡಬೇಕಾದ್ದು ನಮ್ಮ ಹುಬ್ಳಿ ಧಾರವಾಡ, ಕರೆಕ್ಟ್. ಆಮೇಲೆ ದಾವಣಗೆರೆ, ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿನಲ್ಲಿ ಆಗದಿದ್ರು ಹುಬ್ಳಿ ಧಾರವಾಡ. ಇಲ್ಲಿ ಹುಬ್ಳಿ ಧಾರವಾಡದಲ್ಲಿ ಏನಾಗುತ್ತೆ ಅಂತ ಹೇಳಿ ಸಾಕಷ್ಟು ಕಾಲೇಜುಗಳಿದ್ದಾವೆ. ಹೊರಗಡೆ ಬಂದಾಗ ಅವ್ರಿಗೆ ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು? ಅವರ ಈ ಕಡೆ ಮುಂಬೈಗೆ ಹೋಗ್ಬೇಕು ಅಥವಾ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಅದು ಬಿಟ್ಬಿಟ್ರೆ ಎಲ್ಲೇ ಹೋಗ್ಬೇಕು ಅವರು ಯುವಕರು? ಅದನ್ನೇ ಮಾಡ್ಬೇಕಾದ್ರೆ ಅದು ಒಂದಾಯ್ತು. ಆಮೇಲೆ ಕೌಶಲ್ಯ ಒಂದು ಇದನ್ನ ಸೆಂಟರ್ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದೆ. 10 GTTC ಮಾಡ್ತೇವೆ, ಅದು ಅಗತ್ಯ ಇದೆ. ಕೌಶಲ್ಯ ಕೊಡ್ತಾರೆ ವಿದ್ಯಾರ್ಥಿ. GTTC ಅಗತ್ಯ ಇದೆ, ಅದು 10 ಸ್ಥಾನದಲ್ಲಿ ಮಾಡ್ತಾರೆ. ಒಂದು ಎಲ್ಲಿ ಹುಬ್ಬಳ್ಳಿ, ಧಾರವಾಡ, ಆಮೇಲೆ ಅಕ್ಕಪಕ್ಕದಲ್ಲೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ 10 ಕಡೆಯಲ್ಲಿ ಕೌಶಲ್ಯ. ಇದು ಬೆಂಗಳೂರಲ್ಲಿ ಒಬ್ಬ GTTC ಇಂದ ಹೊರಗಡೆ ಬಂದ್ರೆ ಅವನ ಕೆಲಸ ಅವನನ್ನು ಹುಡ್ಕೊಂಡು ಹೋಗುತ್ತೆ. ಅದು ಅವರು ಹುಡುಕ್ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಈಗಿರುವ ಪರಿಸ್ಥಿತಿಯಲ್ಲಿ ನಮ್ಮ ಈ 37 ರಾಷ್ಟ್ರ ಜೊತೆ ನಮ್ಮ ಸಂಪರ್ಕ ಯಾವುದು ವ್ಯವಹಾರಗಳನ್ನು ಮಾಡಲಿಕ್ಕೆ ತಯಾರಾಗಿದ್ದೇವಲ್ಲ, ಯಾವುದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಸ್ಪೆಷಲ್ ಟ್ರೇಡ್ ಅಗ್ರಿಮೆಂಟ್, ಆಮೇಲೆ ಇನ್ಕ್ಲೂಡಿಂಗ್ ಇದು ವಾರ್ ಇರಲಿ, ಇರಾನ್ ಇರಾಕ್ ವಾರ್ ಇರಲಿ, ಇರಾನ್ ಮತ್ತು ಯಾವುದು US ವಾರ್ ಇರಲಿ, ಆದ್ರೆ ಅದು ಒಂದು 10 ದಿನ ಜಾಸ್ತಿ ಹೋದ್ರೆ ನಮ್ಗೆ ನಾವೀಗಾಗಲೇ ನಾವು ಪ್ರಯತ್ನ ಮಾಡಿದೆ. ಏನಂತ ಹೇಳಿದ್ರೆ, ನಮ್ಮ ತೈಲ ನಿಕ್ಷೇಪವನ್ನ ಎಲ್ಲಿಂದ ತರಬೇಕು ಅದೆಲ್ಲ ಮಾಡಿದ್ದೇವೆ. ಆದ್ರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಕೌಶಲ್ಯ ತರಬೇತಿ ಕೊಟ್ರೆ
ಇಲ್ಲಿ ನಿಮ್ಮ ಇಸ್ರೇಲ್ನಲ್ಲೇ ಈಗಲೇ ಅವರು ಡಿಕ್ಲೇರ್ ಮಾಡಿದ್ದಾರೆ ನಮ್ಗೆ 10,000 ಜನ ನಿಮ್ಮಿಂದ ಬೇಕು, ಆಯ್ತಾ? ಅದೇ ಅಂದ್ರೆ ನೀವು ಹೇಳ್ತಾ ಇರೋದು ಯುರೋಪಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ ನಮ್ಗೆ ಜನ ಬೇಕು, ಈಗ ಕೌಶಲ್ಯ ಇದ್ದಂತ ಜನ ಬೇಕು, ಟೆಕ್ನಿಕಲ್ ಟ್ರೈನ್ಡ್ ಪೀಪಲ್ ಅಂಡ್ ಸ್ಕಿಲ್ಡ್ ಪೀಪಲ್ ಬೇಕು ನಮ್ಗೆ ಅಂತೇಳಿ. ಅಮೆರಿಕದಲ್ಲಿ ಮಾತ್ರ ಅಲ್ಲ, ಈಗ ಯುರೋಪಲ್ಲಿ ಬೇಕಾಗಿದೆ, ಯುರೋಪ್ ಸುತ್ತಮುತ್ತ ಬೇಕಾಗಿದೆ. ಅದೇ ರೀತಿ ಮೊನ್ನೆ ಇವರು ಸೈನ್ ಮಾಡಿದಾಗ 10,000 ನಮ್ಗೆ ಜನ ಇಮಿಡಿಯೇಟ್ಲಿ ಬೇಕಾಗಿದೆ. ನಾವು ಏನ್ ಗೊತ್ತಾ, ನಮ್ಮಲ್ಲಿ ವಸ್ತು ರಫ್ತು ಮಾಡೋದಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಮಾನವ ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ಸ್ಕಿಲ್ಡ್ ಪೀಪಲ್ ಅನ್ನ ನಾವು ಕಳಿಸ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ಅಲ್ಲಿಂದ ಬರುವಂತ ಲಕ್ಷಾಂತರ ಜನ ಇಲ್ಲಿ ಬಂದೇ ಬರ್ತಾರೆ, ಕೆಲಸಕ್ಕೆ ಎಲ್ಲೇ ಹೋಗ್ಬೇಕು ಅಲ್ವಾ? ಅದೊಂದಾಯ್ತು. ಈ ಯೂನಿವರ್ಸಿಟಿ ಸ್ಥಾಪನೆ ಮಾಡಿ ಎಲ್ಲ ಮಾಡಿ ಓಕೆ, ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯ ಅಭಿವೃದ್ಧಿ ಮಾಡಿ ಅವರಿಗೆ ತರಬೇತಿ ಮಾಡಿದ್ರೆ ಇಲ್ಲೂ ಕೆಲಸ ಸಿಗುತ್ತೆ, ಬೇರೆ ಎಲ್ಲೂ ಬೇಕಾಗಿಲ್ಲ, ಇಲ್ಲೂ ಸಿಗುತ್ತೆ. ಈಗ ಇನ್ನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇವರು ಕೃಷಿ ಬಳಸ್ತೀವಿ ಅಂತ ಹೇಳ್ತಾರೆ, ಪ್ರಾರಂಭ ಮಾಡ್ತಾರೆ. ಅದು ಕೇಂದ್ರ ಸರ್ಕಾರದವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಅದನ್ನು ಇವರು ಖಾಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು, ಬೇರೆ ಏನು ಮಾಡೋದು ಬೇಡ. ಕೇಂದ್ರ ಸರ್ಕಾರದವರು ಕೃಷಿನಲ್ಲಿ ಒಂದು ಕೃಷಿ ಅಭಿವೃದ್ಧಿಗೋಸ್ಕರ ಅದು ನೆಲದ ಏನಿದೆ ಅದು ಮಣ್ಣಿನ ಏನಿದೆ ಫಲವತ್ತತೆಯನ್ನು ಕಂಡುಹಿಡಿಯುವುದರಿಂದ ಆಮೇಲೆ ಬೆಲೆಗಳ ಬಗ್ಗೆ ಎಲ್ಲ ಬರ್ತದೆ. ಇವರು ಮಾಡಬೇಕಾಗಿಲ್ಲ, ಇಂಪ್ಲಿಮೆಂಟ್ ಮಾಡಿದ್ರೆ ಸಾಕು, ಇವರು ಹೇಳಿದ್ದಾರೆ ಅಷ್ಟೇ. ಎಸ್ ಸರ್. ರವೀಂದ್ರ ಅವರು, ನೀವು ಹೇಳ್ತಾ ಇದ್ರಿ ಹೂಡಿಕೆ ಬರುತ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ, ಬೆಂಗಳೂರಿಗೆ 7,000 ಕೋಟಿ ಸಾಕಾಗಲ್ಲ, ಜಾಸ್ತಿ ಬೇಕು ಅಂತ. ಬಟ್ ಸಿದ್ದರಾಮಯ್ಯನವರು ಹೇಳ್ತಾರೆ, ಹೂಡಿಕೆ ವಿಚಾರವನ್ನು ಆಮೇಲೆ ಮಾತನಾಡೋಣ ಸರ್. ಸಿದ್ದರಾಮಯ್ಯನವರ ಒಂದು ಪಾಯಿಂಟ್ ಇವತ್ತು ಬಜೆಟ್ನಲ್ಲಿ ಭಾರಿ, ಅವರು ವಿಧಾನಸೌಧದ ಹೊರಗಡೆಯೂ ಕೂಡ ಇದರ ಬಗ್ಗೆ ನಾವು ಹೋರಾಟ ಮಾಡಿದ್ದಾರೆ, ನಾವು ಬೆಳಗ್ಗೆ ಕೂಡ ಅದನ್ನು ಮಾತಾಡಿದ್ವಿ. ಕೇಂದ್ರದ ತೆರಿಗೆ ನೀತಿಯಿಂದ ಕರ್ನಾಟಕಕ್ಕೆ ಬರಬೇಕಾದಂಥ ಆದಾಯ ಕೋತ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ರಾಜಕೀಯ ಬಿಡಿ. ಈಗ ನಾನು ಬೆಳಗಿನ ಚರ್ಚೆನಲ್ಲೂ ವಿತ್ ಡಾಟಾ ಮಾತಾಡಿದ್ದಾರೆ ಸಿದ್ದರಾಮಯ್ಯ. ಬೆಳಗಿನ ಚರ್ಚೆನಲ್ಲೂ ಹೇಳಿದೆ, ಓಕೆ, ರಾಜಕೀಯ ಆರ್ಥಿಕತೆ ಒಂದೇ ನಾಣ್ಯದ ಎರಡು ಮುಖಗಳು. ಓಕೆ, ಜಾಗತಿಕ ಸತ್ಯ ಏನು ಅಂದ್ರೆ ಗುಡ್ ಪಾಲಿಟಿಕ್ಸ್ ಈಸ್ ಬ್ಯಾಡ್ ಎಕನಾಮಿಕ್ಸ್, ಓಕೆ, ಗುಡ್ ಎಕನಾಮಿಕ್ಸ್ ಈಸ್ ಬ್ಯಾಡ್ ಫಾರ್ ಪಾಲಿಟಿಕ್ಸ್. ಇದು ಸರ್ಕಾರ ಯಾರದೇ ಇದ್ರು, ಮುಖ್ಯಮಂತ್ರಿಗಳು ಅಥವಾ ಪ್ರಧಾನಮಂತ್ರಿಗಳು ಯಾರೇ ಇದ್ರು, ಸಾರ್ವಕಾಲಿಕವಾಗಿ ಅನ್ವಯ ಆಗ್ತಕ್ಕಂಥ ಸತ್ಯ. ಓಕೆ, ತಮಗೆ ಈ ಒಂದು ಫೈನಾನ್ಸ್ ಕಮಿಷನ್ನಿನ ಮಾನದಂಡಗಳಿಂದ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಿರೋದು ಒಂದು ಹಂತಕ್ಕೆ ಸತ್ಯ. ಯಾಕೆಂದ್ರೆ ಅವ್ರು ಹೇಳ್ತಾ ಇರೋದು ಈಗ ಇದು ಬಿಡಿ, ಏನು ಫೈನಾನ್ಸ್ ಕಮಿಷನ್ ಬಿಟ್ಬಿಡಿ, ಅವ್ರು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಆರ್ಥಿಕ ವರ್ಷದ ಮಧ್ಯದಲ್ಲಿ ಅನಿರೀಕ್ಷಿತವಾಗಿ GST ದರವನ್ನ ತರ್ಕಬದ್ಧಗೊಳಿಸಿದ್ರಿಂದ ರಾಜ್ಯದ ರಾಜಸ್ವ ಸಂಗ್ರಹಣೆ ಮತ್ತಷ್ಟು ಇಳಿಕೆಯಾಗಿದೆ. 2025-26ನೇ ಸಾಲಿನಲ್ಲಿ GST ತರ್ಕಬದ್ಧಗೊಳಿಸುವಿಕೆಗೂ ಮುನ್ನ ರಾಜ್ಯದ ಸರಾಸರಿ ಮಾಸಿಕ GST ರಾಜಸ್ವ 10% ಬೆಳವಣಿಗೆಯನ್ನು ದಾಖಲು ಮಾಡಿತ್ತು. ಆದರೆ ತರ್ಕಬದ್ಧಗೊಳಿಸಿದ ನಂತರ ಅದು 4% ಕಡಿಮೆ ಆಗಿದೆ. ಆ ಮುಖಾಂತರ 6% ನಮಗೆ ಕೋತ ಆಗಿದೆ ಅಂತ ಸಿದ್ದರಾಮಯ್ಯ. ನಮಗೆ ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ. ಸಿದ್ದರಾಮಯ್ಯ ಹೇಳ್ತಾ ಇರೋದು ಅದೇ. ಸಿದ್ದರಾಮಯ್ಯ ಹೇಳ್ತಾ ಇರೋದು ನಮ್ಮ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಜೊತೆಗೂ ಕೂಡ ನಾವು GST ಕೌನ್ಸಿಲ್ಗೆ ಪತ್ರವನ್ನು ಬರೆದಿದ್ದೇವೆ, ಕೇಂದ್ರ ಸರ್ಕಾರ ಇದನ್ನು ಮಾನ್ಯ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿರೋದು. ಅಲ್ಲ, ಈ ತರ್ಕಬದ್ಧಗೊಳಿಸುವಿಕೆ ಅನ್ನೋದು ಕೇಂದ್ರ ಸರ್ಕಾರ ಮಾಡೋದಲ್ಲ. ಓಕೆ, ಲೆಟ್ ಅಸ್ ಬಿ ವೆರಿ ಕ್ಲಿಯರ್. ಇದು ಗೂಬೆ ಕೂಡಿಸಬಾರ್ದು. ತರ್ಕಬದ್ಧಗೊಳಿಸುವಿಕೆಯ ಒಂದು ಘೋಷಣೆ ಏನಿದೆ, ಅದರ ಮೂಲ ಸಮ್ಮತಿ ಬರೋದು GST ಕೌನ್ಸಿಲ್ ಇಂದ. GST ಕೌನ್ಸಿಲ್ ಅಲ್ಲಿ ಯಾರಿದ್ದಾರೆ ಅಂದ್ರೆ ಎಲ್ಲ ರಾಜ್ಯಗಳ ಹಣಕಾಸು ಸಚಿವರೇ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹಣಕಾಸು ಸಚಿವರಾಗಿದ್ರು. ನೀವು ಅಲ್ಲಿ ಹೋಗಿ ತಗಾದೆ ತೆಗಿಬೇಕಲ್ವೇ? ಅನೌನ್ಸ್ ಮಾಡಿದ್ಮೇಲೆ ಪಬ್ಲಿಕ್ ಅಲ್ಲಿ ಬಂದು ಮಾತಾಡಿದ್ರೆ ಏನು? ಮೊದಲನೇದು. ಎರಡನೇದು, ಬಹಳ ಮುಖ್ಯವಾಗಿ ನಿಮ್ಮ ಆದಾಯದ ಸೋರಿಕೆ ಕೊರತೆ ಆಗ್ತಿದೆ ಅಂತ ಹೇಳೋದಾದ ತಾವು ಆದಾಯದ ಮೂಲಗಳನ್ನ ಜಾಸ್ತಿ ಮಾಡ್ಕೊಳ್ಳೋದ್ರ ಕಡೆ ಯೋಚನೆ ಮಾಡ್ಬೇಕಲ್ವೇ? ಪ್ರತಿಭಟನೆ ಮಾಡ್ಬೇಕು, ನಮಗೆ ಹಕ್ಕಿದೆ. ಅದರ ಜೊತೆಗೆ ಮಾರ್ಗೋಪಾಯ ಏನು ಅಂತ ಕಂಡುಕೋಬೇಕಲ್ವೇ? ಇದು ಪ್ರಾಬ್ಲಮ್ ಅಂತ ಹೇಳೋಕ್ಕೋಸ್ಕರ ಆದ್ರೆ ನಿಮ್ಗೆ ಯಾಕೆ ಅಧಿಕಾರ ಕೊಡಬೇಕು? ಜನ ನನ್ನ ಸಮಸ್ಯೆಗೆ ಪರಿಹಾರ ಹುಡುಕಿ ಅಂತ ತಾನೇ ಮತದಾರ ಕೊಡೋದು, ಯಾವುದೇ ಪಕ್ಷದವ್ರಿಗಾದ್ರು. ಬಹಳ ಮುಖ್ಯವಾಗಿ GTTC ಇದು ಮೆನ್ಷನ್ ಮಾಡಿದ್ರು. ನಂದು ಒಂದು ತಗಾದ ಇದೆ ಇದರಲ್ಲಿ. ಯಾಕಂದ್ರೆ GTTCಗೆ ಒಬ್ಬ ತರಬೇತಿ ಕೊಡುವಂತಹ ಒಬ್ಬ ವೆಂಡರ್ ಆಗಿ ನಾನು ಮಾತಾಡ್ತಿದ್ದೀನಿ ಇದನ್ನು. ತಾವು ಸಂಖ್ಯೆಗಳ ಲೆಕ್ಕದಲ್ಲಿ ಸಂಸ್ಥೆಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಿದ್ದೀರಾ. ವಾಸ್ತವ ಅಗತ್ಯ ಇದೆಯಾ? 100% ಅಗತ್ಯ ಇದೆ. ಯಾಕೆಂದ್ರೆ GTTC ಎಂಥ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿದ್ರೆ, ಬಂಗೇರ ಅವ್ರು ಹೇಳಿದ ಹಾಗೆ ಅಲ್ಲಿಂದ ಹೊರಬರ್ತಕ್ಕಂಥ ವಿದ್ಯಾರ್ಥಿಯನ್ನ ಉದ್ಯೋಗ ಅರ್ಸ್ಕೊಂಡು ಬರೋದು ಬಿಟ್ಬಿಡಿ, ಅವ್ನು 4th ಇಯರ್ ಇನ್ಪ್ಲಾಂಟ್ ಟ್ರೈನಿಂಗ್ ಅಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಅಲ್ಲೇ ಹಿಡಿದಾಕೊಂಡ್ಬಿಡ್ತಾರೆ. ಯಾಕೆ ಅಂದ್ರೆ ಅವರು 70% ಪ್ರಾಕ್ಟಿಕಲ್ ಹೇಳ್ಕೊಡ್ತಾರೆ, 30% ಕೌಶಲ್ಯ ಸಿಗುತ್ತೆ ಅಂತ. ಕೌಶಲ್ಯ ಇದ್ದವ್ರಿಗೆ ಸುಮಿತ್ರಾ ಕೈ ಸಿಗೋದು ಕಷ್ಟ ಇಲ್ಲ. ಆದ್ರೆ ನನ್ನ ಮೂಲಭೂತ ಆಕ್ಷೇಪಣೆ ಇರೋದು,
ಈ ನೀವು 10 ಸೆಂಟರ್ಸ್ನ ಹೊಸದಾಗಿ ಎಲ್ಲಿ ಮಾಡೋಕ್ಕೆ, ಇವತ್ತು ಆಲ್ರೆಡಿ 33 ಸೆಂಟರು ಪ್ಲಸ್ 3 ಸೆಂಟರ್ಸ್ ಆಫ್ ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಆಗಿಬಿಟ್ಟಿದೆ, 36 ಸೆಂಟರ್ ಆಗಿದೆ. ಇನ್ನು 10 ಅಂತ ಹೇಳಿದ್ರೆ 46. ನನ್ನ ಅಂದಾಜು 50ಕ್ಕೆ ತಂದು ನಿಲ್ಲಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಹುಶಃ 100ಕ್ಕೆ ದಾಟಿಸ್ಬೋದೇನೋ. ಇವತ್ತು ಪ್ರತಿಯೊಬ್ಬ ಶಾಸಕ ನನ್ನ ಕ್ಷೇತ್ರಕ್ಕೆ ಒಂದು GTTC ಕೊಡಿ ಅನ್ನೋ ಮಟ್ಟಕ್ಕೆ ಬಂದಿದೆ, ತಪ್ಪಿಲ್ಲ. ಆದರೆ GTTC ಕೆಲಸ ಮಾಡ್ತಕ್ಕಂಥ ಕಾರ್ಯವಿಧಾನ ವೈ ಇಟ್ ಈಸ್ ಡಿಸ್ಟಿಂಕ್ಟ್ ಫ್ರಮ್ ಅದರ್ ಆರ್ಗನೈಸೇಷನ್ಸ್ ಅಂತ ನೀವು ಸ್ಟಡಿ ಮಾಡಿದ್ದೀರಾ? GTTCಗೆ ಸರ್ಕಾರ ಮೂಲಸೌಕರ್ಯಕ್ಕೆ ಮತ್ತೆ ಪ್ರಯೋಗಾಲಯಗಳಿಗೆ ಕಟ್ಟಡಕ್ಕೆ ಹಣ ಕೊಡುತ್ತೆ, ಸಂಬಳಗಳಿಗೆ ಹಣ ಕೊಡಲ್ಲ. ಸಂಬಳಗಳಿಗೆ ಬೇಕಾದಂತಹ ಆದಾಯವನ್ನ ಅವರೇ ಸೃಷ್ಟಿ ಮಾಡ್ಕೋಬೇಕು. ಹೇಗೆ? ವಿದ್ಯಾರ್ಥಿ ಮೇಲೆ ವಿಧಿಸ್ತಕ್ಕಂಥ ಶುಲ್ಕ, ಅದನ್ನು ಕೂಡ ಸರ್ಕಾರದ ಕಮಿಟಿ ನಿರ್ಧಾರ ಮಾಡುತ್ತೆ. ಸಂಸ್ಥೆಗಳಿಗೆ ಹಕ್ಕಿಲ್ಲ. ಎರಡನೆಯದು ಕನ್ಸಲ್ಟೇಷನ್, ಸಮಾಲೋಚನೆ ಕೊಡೋದ್ರಿಂದ. ಮೂರನೆಯದು ಪ್ರೊಡಕ್ಷನ್ ಮಾಡೋದ್ರಿಂದ. ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಇನ್ನು 100 ಸೆಂಟರ್ ಮಾಡಿದ್ರು ಪ್ರಯೋಜನ ಇಲ್ಲ. ಯಾಕೆಂದ್ರೆ ಪ್ರೊಡಕ್ಷನ್ ಎಲ್ಲ ಸೆಂಟರ್ಸ್ ಅಲ್ಲಿ ಆಗ್ತಿಲ್ಲ. ಜೊತೆಗೆ ನೀವು ಎಲ್ಲಿ ಈ ಸಂಸ್ಥೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇರಬೇಕು ಇಂಡಸ್ಟ್ರೀಸ್ದು. ಆಗ ಮಾತ್ರ ಇದು ಸಾಕಾರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೇಳಿದ್ರು ಅಂತೇಳಿ ಶಾಸಕರ ಕ್ಷೇತ್ರಕ್ಕೆ ಒಂದೊಂದು ನಾವು ಕೊಡ್ತಾ ಹೋದ್ರೆ GTTC ಕಾನ್ಸೆಪ್ಟ್ ಫೇಲ್ ಆಗುತ್ತೆ. ಜೊತೆಗೆ ಸಂಸ್ಥೆಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಿದ ಹಾಗೆ ಮಾನವ ಸಂಪನ್ಮೂಲನ ಜಾಸ್ತಿ ಮಾಡಬೇಕು ನೀವು. ಅದಾಗ್ತಿಲ್ಲ. ಅದು ಮಾಡೋ ತನಕ GTTC ಸಂಪೂರ್ಣ ಕಾರ್ಯಕಲ್ಪ ಕೊಡೋದು ಕಷ್ಟ ಆಗುತ್ತೆ. ಆದ್ರೆ ಇದು ಇನ್ನು 10 ಸೆಂಟರ್ ಮಾಡಿದ್ರು ಅದಕ್ಕೆ ಡಿಮಾಂಡ್ ಇದೆ, ಎರಡನೇ ಮಾತಿಲ್ಲ. ಆದ್ರೆ ಆದಾಯ ಮತ್ತೆ ಈ ಖರ್ಚಿನ ವಿಚಾರಕ್ಕೆ ಅಂತ ಬಂದಾಗ ಇವರು ಚಾರ್ವಕ ಫಿಲಾಸಫಿನ ನೆಚ್ಕೊಂಡ್ಬಿಟ್ಟು ಈ ಬರುವ ವರ್ಷದಷ್ಟೊತ್ತಿಗೆ ಕರ್ನಾಟಕದ ಒಟ್ಟಾರೆ ಸಾಲ 6 ಲಕ್ಷ ಕೋಟಿ ದಾಟುತ್ತೆ. 8 ಲಕ್ಷ ಕೋಟಿ ದಾಟುತ್ತೆ ಅಂತ ಹೇಳ್ತಿದ್ದಾರೆ. ನಾನು 6 ಲಕ್ಷ ಬಹಳ ರೀಸನಬಲ್ ಎಸ್ಟಿಮೇಟ್ ಅನ್ಕೊಂಡೆ. ನೀವು ಹೇಳ್ತಾ ಇರುವಾಗ ನಾನು 108 ಕಾಲ್ ಮಾಡಲ್ಲ ಸರ್. ನಾನು ಅದನ್ನೇ ಹೇಳಿದ್ದೆ ಅವಾಗಲೇ ನಿಮಗೆ. ನಾನು ಸರ್ಗೂ ಕೂಡ ಪ್ರಶ್ನೆ ಕೇಳುವಾಗ ಆ ಪ್ರಶ್ನೆ ಕೇಳಿದೆ. 2026-27ನೇ ಸಾಲಿನಲ್ಲಿ ಈಗ ಅವರು ಸಾಲ ಪಡೆದುಕೊಳ್ಳೋದಕ್ಕೆ 1.32 ಲಕ್ಷ ಕೋಟಿ ಅಂತ ಹೇಳ್ತಿದ್ದಾರೆ. ಇದು ಪರಿಷ್ಕೃತ ಆದರೆ 2026-27ನೇ ಹಣಕಾಸು ವರ್ಷದಲ್ಲಿ 8.24 ಲಕ್ಷ ಕೋಟಿಗೆ ಏರಿಕೆ ಆಗುತ್ತೆ. 25% ಒಳಗಡೆ ಏನು ನಾವು ಸಾಲವನ್ನು ಪಡೆದುಕೊಳ್ಬೇಕು ಅಂತ 2002ರ ಆ ಕಾಯ್ದೆ ಏನು ಹೇಳುತ್ತೆ ಅಲ್ಲಿಗೆ ನಾವು ರೀಚ್ ಆಗ್ತಾ ಇದ್ದೀವಿ. ನಾನು ಅದೇ ಪ್ರಶ್ನೆ ಕೇಳಿದ್ದು. ಈ ಪರಿಪ್ರಮಾಣಕ್ಕೆ ಆ ತೀವ್ರಗತಿಯಲ್ಲಿ ನಾವು ಹೋದರೆ ಅವರು ಮತ್ತೆ ಬಜೆಟ್ನಲ್ಲಿ ಹೇಳಿದ್ದಾರೆ 2027 ಮತ್ತು 28ರ ಸಾಲಿನ ಬಜೆಟ್ನಲ್ಲಿ ನಾವು ಕಡಿಮೆ ಮಾಡ್ಕೊಳ್ತೀವಿ, ವಿತ್ತೀಯ ಕೊರತೆಯನ್ನು ಕಡಿಮೆ ಮಾಡ್ಕೊಳ್ತೀವಿ. ಕಡಿಮೆ ಅಂದ್ರೆ 1,000 ಕೋಟಿ ಕಡಿಮೆ ಮಾಡಿದ್ರು ಕಡಿಮೆನೆ, 4 ಕೋಟಿ ಕಡಿಮೆ ಮಾಡಿದ್ರು ಕಡಿಮೆನೆ. ಈಗ ಅದು ಆ ಕಾಯ್ದೆ ಪ್ರಕಾರ ಹಾಕೊಂಡಿರೋದು ಒಂದು ಸೀಲಿಂಗ್. ನೀವು ಅದನ್ನು ಹೋಗಿ ಟಚ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದಟ್ಸ್ ಅ ಮ್ಯಾಕ್ಸಿಮಮ್ ಯು ಕ್ಯಾನ್ ಅಫೋರ್ಡ್ ಟು ಬಾರೋ. ಅದಕ್ಕೆ ಕಡಿಮೆ ಮಾಡ್ಕೋತಾ ಬನ್ನಿ, ಭವಿತವ್ಯದ ಬಗ್ಗೆ ಯೋಚನೆ ಮಾಡಿ. ಅದಕ್ಕಿಂತ ಹೆಚ್ಚು ಕೂಡ ಸಾಲ ಮಾಡಿದ್ರು ಸರ್ ಕರೋನಾ ಸಮಯದಲ್ಲಿ. ವಿಶಿಷ್ಟ ಸಮಯ ಇತ್ತು ಅನ್ನೋ ಕಾರಣಕ್ಕಾಗಿ ಅದನ್ನು ಕ್ರಾಸ್ ಕೂಡ ಮಾಡೋದು ಎಕ್ಸೆಪ್ಷನ್. ಅದು ಯಾಕೆಂದ್ರೆ ನಿಮ್ಮ ಉತ್ಪಾದಕತೆನೇ ಬಿದ್ದೋಗಿತ್ತು. ಉತ್ಪಾದಕತೆನೇ ಇಲ್ಲ ಅಂತ ಹೇಳಿದ್ರೆ ತೆರಿಗೆ ಸಂಗ್ರಹ ಆಗಲ್ಲ. ಬಹುಶಃ ಕರೋನಾ ಅದು ಲಾಕ್ಡೌನ್ ತೆಗೆದ ತಕ್ಷಣ ಫಸ್ಟ್ ನಮಗೆ ಆದಾಯ ಹುಟ್ಟಿದ್ದೆ ತಿರ್ಗಾ ಮಧ್ಯದಿಂದ. ಇರ್ಲಿ, ಬಹಳ ಮುಖ್ಯವಾಗಿ ಕಡಲೆ ಬೀಜನ ಕೊಂಡ್ಕೊಂಡು ಬಂದು ಅದರಲ್ಲಿ ಕಾಂಗ್ರೆಸ್ ಕಡಲೆ ಬೀಜ ಮಾಡ್ಕೊಂಡು ತಿನ್ನೋದಕ್ಕೆ ಖರ್ಚು ಮಾಡೋದಕ್ಕೂ, ಅದೇ ಕಡಲೆ ಬೀಜನ ತಗೊಂಡು ಬಂದು ಅದನ್ನ ನೆಲದಲ್ಲಿ ಬಿತ್ತಿ ಬೆಳೆ ತೆಗೆಯೋದಕ್ಕೂ ಕಡಲೆ ಬೀಜ ಸೇಮೆ. ಪರ್ಪಸ್ ಏನು ಅನ್ನೋದು ಮುಖ್ಯ ಆಗುತ್ತೆ. ಇಲ್ಲಿ ಒಂದು ಕಡಲೆ ಬೀಜ ಇನ್ನೊಂದೇ ಕಾಂಗ್ರೆಸ್ ಕಡಲೆ ಬೀಜ ಆಗೋದು. ಅಲ್ಲಿ ಒಂದು ಕಡಲೆ ಬೀಜ ಒಂದು 10, 15, 20 ನೆಲಗಡಲೆ ಕಾಯಿಗಳನ್ನ ಕೊಡುತ್ತೆ. ಅದರಿಂದ ಉತ್ಪಾದಕತೆ ಬೆಳೆಯುತ್ತೆ. ಅದನ್ನು ಮಾಡಿದಿರಾ 70,000 ಕೋಟಿಯಷ್ಟು ಮಾತ್ರ ನೀವು ಬಂಡವಾಳ ವೆಚ್ಚನ ಮಾಡಿಕೊಂಡು ಅದರ ಡಬಲ್ ಅಷ್ಟು ಹಣನ ನೀವು ಸಾಲ ಮಾಡ್ಕೋತಾ ಇದ್ರೆ ಭವಿಷ್ಯ ಕಷ್ಟ. ನಾನೊಂದು ನಾಯಕ್ ಸರ್ ರಿಯಾಕ್ಷನ್ ತಗೊಂಡ್ಬಂದೆ. ನಾಯಕ್ ಸರ್, ಹಣಕಾಸು ಆಯೋಗದಲ್ಲಿ 16ನೇ ಹಣಕಾಸು ಆಯೋಗದಲ್ಲಿ ಕರ್ನಾಟಕಕ್ಕೆ ಸಿಗ್ತಿರುವಂತಹ 4.13% ಏನಿದೆ, 63,000 ಕೋಟಿ ಏನು ಹಣ ಬರ್ತಾ ಇದೆ, ಆ 63,000 ಕೋಟಿ ಹಣದಿಂದ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಬಹುದಾ ನಾವು? ಅಂದರೆ ಬಿಕಾಸ್ ಈ ಹಿಂದೆ ಸಿದ್ದರಾಮಯ್ಯನವರು 14ನೇ ಕಮಿಷನ್ನು 15ನೇ ಕಮಿಷನ್ನಲ್ಲಿ ಕೆಲವೊಂದಿಷ್ಟು ಕೋತ ಆಗಿದೆ ಅನ್ನುವಂಥ ಮಾತುಗಳನ್ನು ಮಾತನಾಡ್ತಿದ್ರು. ನಾವು ಸರಿದೂಗಿಸ್ಕೊಳ್ತೀವಿ ಆ ಹಣದಲ್ಲಿ ಅಂತ ಹೇಳ್ತಿದ್ದಾರೆ ಈಗ ಅವರು. ಸರ್ ಮ್ಯೂಟ್ ಆಗಿದೆ, ನೀವು ಮಾತನಾಡ್ತಾ ಇರೋದು ಕೇಳಿಸ್ತಾ ಇಲ್ಲ. ಮುಂಚೆ ಪ್ಲೀಸ್ 15th ಫೈನಾನ್ಸ್ ಕಮಿಷನ್ ಅಲ್ಲಿ ನಮ್ಮ ಸ್ಟೇಟಿಗೆ 3.6% ಕೊಡ್ತಾ ಇದ್ರು. ಈಗ ಅದನ್ನು 4.1%ಗೆ ಏರಿಕೆ ಮಾಡಿದ್ದಾರೆ. ನೀವು ಹೇಳಿದಾಗೆ 63,000 ಕೋಟಿ ನಮಗೆ ಸ್ಟೇಟಿಗೆ ಸಿಗ್ತದೆ. ಅದಲ್ಲದೆ ನೋಡಿ
ಸೆಂಟ್ರಲ್ ಟು ಸ್ಟೇಟ್ಸ್ ಲೋನ್ ಅಮೌಂಟ್ 2 ಲಕ್ಷ ಕೋಟಿ ನಮ್ಮ ಕೇಂದ್ರ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದು 50 years ಇಂಟ್ರೆಸ್ಟ್ ಫ್ರೀ ಲೋನ್ ಟು ಸ್ಟೇಟ್ಸ್. ಓಕೆ, ಅದು ಮಾತ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಕೊಡುದು. ಮತ್ತೆ ಇವರು ಏನು ಕೊಡ್ಲಿಲ್ಲ, ಸೆಂಟ್ರಲ್ನವರು ಏನು ಕೊಡ್ಲಿಲ್ಲ ಹೇಳ್ತಾರೆ ನೋಡಿ, ಅದು ತಪ್ಪು ನೋಡಿ. 750 ಇಲೆಕ್ಟ್ರಿಕ್ ಬಸ್ ಅದು ಇದು ಮಾಡ್ತಾ ಇದ್ದಾರೆ. ಹೌದು. 7,800 ಕೋಟಿ ರೂಪಾಯಿ ಇದು ರೈಲ್ವೆಗೆ ಮೀಸಲಿಟ್ಟಿದ್ದಾರೆ. ಹೌದು. 2,500 ಕೋಟಿ ರೂಪಾಯಿ ಮೆಟ್ರೋಗೆ ಮೀಸಲಿಟ್ಟಿದ್ದಾರೆ. ಹೌದು ಹೌದು. ಮತ್ತೆ ಆನ್ ಗೋಯಿಂಗ್ ರೈಲ್ವೆ ಪ್ರಾಜೆಕ್ಟ್ ಆಲ್ ಟುಗೆದರ್ 53,000 ಕೋಟಿದು ಅಕೌಂಟ್ ಇಲ್ಲಿ. ಹೈ ಸ್ಪೀಡ್ ರೈಲ್ ಅದೆಲ್ಲ ಎಷ್ಟು ಡಿಕ್ಲೇರ್ ಮಾಡಿದ್ದಾರೆ. ಹಾಸನ ಮಂಗಳೂರು ದ್ವಿಪಥ ಇರ್ಬೋದು, ಹೈದರಾಬಾದ್ ಬೆಂಗಳೂರು ಇರ್ಬೋದು, ಚೆನ್ನೈ ಬೆಂಗಳೂರು ಇರ್ಬೋದು, ಶೋರ್ನೂರು ಮಂಗಳೂರು ಹೊಸಹಳ್ಳಿ ಇರ್ಬೋದು, ಬಳ್ಳಾರಿ ಚಿಕ್ಕಮಗಳೂರು ದ್ವಿಪಥ ಇರ್ಬೋದು, ಹುಬ್ಬಳ್ಳಿ ಅಂಕೋಲ ಹೊಸಹಳ್ಳಿ ಇರ್ಬೋದು, ಶಿವಮೊಗ್ಗ ಶೃಂಗೇರಿ ನೋಡಿ, ಅನೇಕ ವಂದೇ ಭಾರತ್ ಮಂಗಳೂರು ಬೆಂಗಳೂರಿಗೆ ಇದು ಮಾಡಿದ್ದಾರೆ. ಅದಲ್ಲದೆ ಬಹಳ ಒಂದು ಉತ್ತಮ ವಿಷಯ, ನಮ್ಮ ರಾಜ್ಯ ಸರ್ಕಾರದವರು ಕೇಂದ್ರದವರೊಟ್ಟಿಗೆ ಒಳ್ಳೆ ರಿಲೇಶನ್ಶಿಪ್ ಇಟ್ಕೊಂಡ್ರೆ ನೋಡಿ, 1,000 ಕೋಟಿ ಈಚ್ ಮುನ್ಸಿಪಾಲಿಟಿಗೆ ಬಾಂಡ್ ರೈಸ್ ಮಾಡುವಂತ ಒಂದು ಯೋಜನೆಯನ್ನು ಕೇಂದ್ರ ಬಜೆಟ್ ಅಲ್ಲಿ ಮಾಡಿದ್ದಾರೆ. ಈ 1,000 ಕೋಟಿ ಯಾವ ಮುನ್ಸಿಪಾಲಿಟಿ ಬಾಂಡ್ ರೈಸ್ ಮಾಡ್ತಾರೋ ಅವರಿಗೆ 100 ಕೋಟಿ ರೂಪಾಯಿ ಬೋನಸ್ ಆಗಿ ಇನ್ಸೆಂಟಿವ್ ಆಗಿ ಫ್ರೀ ಕೊಡ್ತಾ ಉಂಟು ಕೇಂದ್ರ ಸರ್ಕಾರ. ಓಕೆ, ಅದನ್ನು ಕೂಡ ಬೆನಿಫಿಟ್ 1,000 ಕೋಟಿ ಆರ್ಥಿಕ ವಲಯ ಸ್ಥಾಪನೆಗೆ ಕೂಡ ಅನೌನ್ಸ್ ಮಾಡಿದ್ದಾರೆ. ಎಸ್ ಸರ್, ಎಸ್. ಮತ್ತೆ SME ಗ್ರೋತ್ ಫಂಡ್ 10,000 ಕೋಟಿ ಇಡೀ ದೇಶಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ನಾವು ಕೂಡ ಅದರದ್ದು ಸಿಂಹಪಾಲು ತಗೊಳ್ಳಿಕ್ಕೆ ಸಾಧ್ಯತೆ ಉಂಟು. ಎಸ್ ಸರ್, ಎಸ್. ಮತ್ತೆ ಡೀಪ್ ಟೆಕ್ ಫಂಡಿಂಗ್ ಅದಕ್ಕೆ 20,000 ಕೋಟಿಯನ್ನು ಏರ್ ಮಾರ್ಕ್ ಮಾಡಿದ್ದಾರೆ. ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮಿಗೆ 40,000. ಅದ್ರದ್ದೆಲ್ಲ ನಾವು ಪಾಲು ಕೇಳಬಹುದಲ್ಲ. ನಾವು ಬೆಳಿಗ್ಗೆ ಎದ್ದುಕೊಂಡು ಕೇಂದ್ರ ಸರ್ಕಾರಕ್ಕೆ ಬೈತಾ ಇದ್ದಾರೆ, ಆದ್ರೆ ಆ ಬೈಯುವ ಟೈಮ್ ಅನ್ನು ಸ್ವಲ್ಪ ರಿಲೇಶನ್ಶಿಪ್ ಒಳ್ಳೇದು ಮಾಡಿ ಅವರೊಟ್ಟಿಗೆ ಚಹಾ ಕುಡಿಯುವುದ, ಅವರೊಟ್ಟಿಗೆ ಡಿನ್ನರ್ ಮೀಟಿಂಗ್ ಮಾಡಿ ಒಳ್ಳೆ ನಮ್ಗೆ ಈ ರೀತಿ ಒಂದು ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಅದು ನೋಡೋಣ ಸರ್ ಏನ್ ಮಾಡ್ತಾರೆ ಅಂತ. ನೋಡೋಣ ಬಂಗೇರ ಸರ್. ಅಲ್ಲ, ಇವಾಗ ನಾಯಕರು ಹೇಳಿದಂಗೆ ಕೆಲವೊಂದು ವಿಚಾರಗಳಲ್ಲಿ ಪ್ರಸ್ತಾಪನೆ ಮಾಡಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಇವಾಗ ತಾಕತ್ತಿದೆಯಾ ನೋಡ್ಬೇಕಾಗತ್ತೆ. ಓಕೆ, ಒಂದು ಏನಂತ ಹೇಳಿದ್ರೆ, ಒಂದು ಫಿಶರೀಸ್, ಡೈರಿ ಫಾರ್ಮಿಂಗು, ಆಮೇಲೆ ಡೈರಿ, ಅದಾದಮೇಲೆ ಕೋಲ್ಡ್ ಸ್ಟೋರೇಜ್, ಅದೇ 12,000 ಟನ್ಸ್ ಆಫ್ ಕೆಪಾಸಿಟಿದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾಮುಖ್ಯವಾದ ವಿಷಯ. ಯಾಕೆಂತ ಹೇಳಿದ್ರೆ ಎವ್ರಿ ಏರ್ಪೋರ್ಟ್, ನಿಯರ್ ಏರ್ಪೋರ್ಟು ಪ್ರೈವೇಟ್ ಸೆಕ್ಟರ್ ಎಲ್ಲ ನಡೀತಾ ಇದೆ. ಹೌದು. ಪ್ರೈವೇಟ್ ಸೆಕ್ಟರ್ ಡೈರಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಇಲ್ಲಿಂದ ದುಬೈಗೆ ಎಷ್ಟೋ ಎಕ್ಸ್ಪೋರ್ಟ್ ಆಗುತ್ತೆ ತರಕಾರಿಗಳು. ಇತ್ತೀಚೆಗೆ ಒಂದು ವರದಿ ಬಂತು ಸರ್, ನಮ್ಮದೇ ರಾಜ್ಯದ ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ಇದೆ, ಶಿವಮೊಗ್ಗದಲ್ಲಿ. ಅಲ್ಲಿಂದ ಕಾರ್ಯಾಚರಣೆ ಆಗ್ತಿರುವಂತ ವಿಮಾನಗಳೇನು, ಯಾವ ಪರಿಪ್ರಮಾಣದಲ್ಲಿ ಅದನ್ನು ನಾವು ಮಾಡ್ಕೊಳ್ತಿದ್ದೀವಿ, ಈ ಪ್ರಶ್ನೆಗೂ ಉತ್ತರ ಇಲ್ಲ ಸರ್. ಅಲ್ಲ, ಈಗೇನು ಗೊತ್ತಾ, ಇದು ಸರ್ಕಾರದ, ರಾಜ್ಯ ಸರ್ಕಾರದ ಏನಂತ ಹೇಳಿದ್ರೆ ಒಂದು ವಿಶೇಷ ಒಂದು ತಂಡ ಬೇಕಾಗಿದೆ. ಈ ತಂಡವನ್ನು ಮಾಡಬೇಕಾಗಿದ್ರೆ ಕೇವಲ ನಮಗೆ ಕಾನೂನುಗಳನ್ನು ಮಾತಾಡಿಕೊಂಡು ನಮ್ಮ ಹತ್ರ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾತಾಡೋದು ಆಗುದಿಲ್ಲ. ಈಗ ಏನ್ ಬೇಕಂತ ಹೇಳಿದ್ರೆ, ನೀವು ವಿಜಯಪುರದಲ್ಲಿರಲಿ, ಶಿವಮೊಗ್ಗದಲ್ಲಿರಲಿ, ಅಥವಾ ಹಾಸನದಲ್ಲಿರಲಿ, ಎಲ್ಲೇ ಬೇಕಾದ್ರೆ ಇರಲಿ, ಅಲ್ಲಿಂದ ವಸ್ತುಗಳು ಕೋಲ್ಡ್ ಸ್ಟೋರೇಜ್ ಡೆವಲಪ್ ಮಾಡಿ ಅಲ್ಲಿಂದ ಎಕ್ಸ್ಪೋರ್ಟ್ ಆಗಬೇಕು. ಡಿಮಾಂಡ್ ಸಾಕಷ್ಟಿದೆ. ಈಗ ಮಿಲೆಟ್ ಆಗಿರಲಿ, ತರಕಾರಿ ಆಗಿರಲಿ, ಹಣ್ಣು ಹಂಪಲಿಗಿರಲಿ. ಆದರೆ ಒಂದಂತೇಳಿ ಯುರೋಪ್ ಅಲ್ಲಿ ಸ್ಟ್ರಿಕ್ಟ್ ಆಗಿದೆ, ಅದೇನು ಇದರಿಂದ ಟೆಸ್ಟ್ ಪಾಸ್ ಆದ್ಮೇಲೆ ಅಲ್ಲಿ ಹೋಗ್ಬೇಕದು, ಆಯ್ತಲ್ಲ. ಅದೇ ರೀತಿಯಲ್ಲಿ ಇದನ್ನ ಈ ಕೋಲ್ಡ್ ಸ್ಟೋರೇಜ್ ಏನು ಹೇಳ್ತಾರ, EV ಚಾರ್ಜಿಂಗ್ ಸ್ಟೇಷನ್ ಏನು ಹೇಳ್ತಾರ, ಇದರಿಂದ ಹೊಸ ಉದ್ಯೋಗ ಸೃಷ್ಟಿ ಆಗುತ್ತೆ. EV ಚಾರ್ಜಿಂಗ್ EV ವೆಹಿಕಲ್ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಹೌದು. ಸರ್ಕಾರ ಅದಕ್ಕೆ ಒಂದು ವಿಶೇಷವಾದ ಕ್ರಮ ತಗೊಂಡು ರೋಡ್ ಸೈಡಲ್ಲಿ ಎಲ್ಲ ಹೈವೇನಲ್ಲಿ ಹಾಕಿದ್ರೆ ಅದು ನಮ್ದು ತೈಲ ಉಳಿತದೆ ಅಲ್ವಾ. ಒಂದು ಅದರಲ್ಲಿ ಏನು ಗೊತ್ತಾ, ಈಗ ಇದ್ರಲ್ಲಿ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 2000 ಇದರಲ್ಲಿ 216 ರೋಡ್ ಬ್ರಿಡ್ಜ್ಗಳನ್ನ ಕರೆಕ್ಟ್ ಮಾಡ್ತೇವೆ ಅಂತ ಹೇಳಿದ್ರೆ, ಅದು ಮಾಡಬೇಕು. ಎಷ್ಟೋ ಕಡೆಯಲ್ಲಿ ನಾವು ಹೋದಾಗ ರೋಡ್ ಬ್ರಿಡ್ಜ್ಗಳು ಬಹಳ ತೊಂದರೆ, ಕರಾವಳಿ ಪ್ರದೇಶದಲ್ಲಿ ದೊಡ್ಡ ಸಮಸ್ಯೆ ಇಲ್ಲ. ನಾನು ಮೊದಲಿಂದ ಪ್ರಸ್ತಾವನೆ ಮಾಡೋದು ಏನಂತ ಹೇಳಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಕರೆಕ್ಟ್ ಆಗಿ ಸ್ಟ್ರಾಂಗ್ ಮಾಡಿ, ಅದಾದ್ಮೇಲೆ ಕನೆಕ್ಟಿವಿಟಿ ಸ್ಟ್ರಾಂಗ್ ಮಾಡಿ. ಇಂಡಸ್ಟ್ರಿಯಲ್ ಎಸ್ಟೇಟ್ ಎಲ್ಲೇ ಇರಲಿ, ಈಗ ಇಂಡಸ್ಟ್ರಿಯಲ್ ಎಸ್ಟೇಟ್ ಎಲ್ಲೇ ಇರಲಿ, ಈಗ ನೀವು Tier 2 Tier 3 ಸಿಟಿನಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಇದ್ರೆ ಅದಕ್ಕೆ ಕನೆಕ್ಟಿವಿಟಿ ಇಲ್ಲ, ಪ್ರಾಬ್ಲಮ್ ಅದೇ. ನಾನು ಕೊನೆಯ ರಿಯಾಕ್ಷನ್ ಕೊಡೋದಾದ್ರೆ ಕ್ವಿಕ್ ಆಗಿ, ಈ ಬಜೆಟ್ನಲ್ಲಿ ಕಲ್ಯಾಣಕ್ಕೆ ಮಾಡುವಂತಹ ವೆಚ್ಚ, ಖರ್ಚಿಗೆ ಮಾಡ್ತಕ್ಕಂಥ ಖರ್ಚು, ಜೊತೆಗೆ ಬಂಡವಾಳ ವೆಚ್ಚ ಅಂತ ನಾವೇನು ಕರಿತೀವಿ ಕ್ಯಾಪೆಕ್ಸ್ ಅಂತ, ಇವುಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ಸರಿತೂಗಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಅರ್ಹರಿಗೆ ಮಾತ್ರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಿಗುವಂತ ನಿಟ್ಟಿನಲ್ಲಿ ಪರಿಷ್ಕರಣೆ ಆಗಲಿ ಅಂತ ಪರಿಷ್ಕರಣೆ ಆದರೆ ಒಂದಷ್ಟು ಹಣ ಉಳಿತಾಯ ಆಗುತ್ತೆ. ಅದನ್ನ ಬಂಡವಾಳ ವೆಚ್ಚಕ್ಕೆ ನಾವು ವಿನಿಯೋಗಿಸಿದ್ರೆ ಭವಿಷ್ಯದ ದಿವಸಗಳಲ್ಲಿ ಆದಾಯದ ಮೂಲ ಜಾಸ್ತಿ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಚರ್ಚೆ ನಾನು ಹೇಳೋದು ಅವ್ರು ಹೇಳಿದನ್ನೇ ನಾನು ಮತ್ತೆ ಅದನ್ನೇ ಹೇಳೋದು. ಅವ್ರು ಏನು ಹೇಳಿದಾರ ನಾವು ಬೇರೆ ಏನು ಹೇಳಲಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನಾಯಕ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಜಿ ಕನ್ನಡ ಜೊತೆ. ಒಂದು ಸಣ್ಣ ಚುಟುಕು ಉಂಟು, ಚುಟುಕು. ಕ್ವಿಕ್ ಆಗಿ ಸರ್, ಕ್ವಿಕ್ ಆಗಿ. ಹೇಳ್ಬೋದಾ? ಬೆಂಗಳೂರಿಗೆ ಬಂಪರ್, ಮೈಸೂರಿಗೆ ಸೂಪರ್, ಮಂಗಳೂರಿಗೆ ಮಂಪರ್, ಅಭಿವೃದ್ಧಿಗೆ ಪಂಚರ್, ಸಾಲದಲ್ಲಿ ರಿಚರ್, ಇದರಲ್ಲಿ ಯಾರು ಇಲ್ಲ ವಿನ್ನರ್. ಮತ್ತೆ ಒಂದು ಸಣ್ಣ ಕಳಕಳಿಯ ವಿನಂತಿ, ಸಿದ್ದರಾಮಯ್ಯನವರು 37,000 ಕೋಟಿ ಕಾಂಟ್ರಾಕ್ಟರ್ ಹಣ ಬಾಕಿ ಉಂಟು, ಅದನ್ನು ರಿಲೀಸ್ ಮಾಡಿದ್ರಿ. ತುಂಬಾ ಜನ ಸುಸೈಡ್ ಮಾಡೋದು ಕಮ್ಮಿ ಆಗ್ತದೆ, ಕಮ್ಮಿ ಆಗ್ತದೆ, ತುಂಬಾ ಜನರಿಗೆ ಉಪಯೋಗ ಆಗ್ತದೆ. ಇನ್ನು ನಮ್ಮ ಅಭಿವೃದ್ಧಿ GST ಕಲೆಕ್ಷನ್ ಜಾಸ್ತಿ ಆಗ್ತದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇದು ಸಿದ್ದರಾಮಯ್ಯನವರ ಲೆಕ್ಕ. ಈ ಲೆಕ್ಕವನ್ನು ಹೇಗೆ ಸರಿದೂಗಿಸ್ತಾರೆ ಇಡೀ ಒಂದು ವರ್ಷದಲ್ಲಿ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.